Hello, my dear students. So, how are you all? I hope you all are doing well. And as you all know that today we are going to start with periodic table chapter. So, ಈ ಚಾಪ್ಟರ್ ಅರ್ಥ ಮಾಡ್ಕೊಂಡ್ಲೇಬೇಕು ಬಿಕಾಸ್ ಈ ಚಾಪ್ಟರ್ ನಿಮಗೆ ಅರ್ಥ ಆಗಲಿಲ್ಲ ಅಂಡ್ ಕೆಮಿಕಲ್ ಬಾಂಡಿಂಗ್ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಹೋಲ್ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರಲಿ ಎಲ್ಲೂ ಏನು ರಿಯಾಕ್ಷನ್ ಪ್ರಾಪರ್ಟೀಸ್ ಏನು ಅರ್ಥ ಆಗಲ್ಲ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ನಾವು ಏನೇನು ನೋಡ್ಕೊಂತ ಹೋಗ್ತೀವಿ, ವಿಲ್ ಟಾಕ್ ಅಬೌಟ್ ಪೀರಿಯಾಡಿಕ್ ಟೇಬಲ್ ಫಾರ್ಮೇಷನ್ ಹೇಗಾಯಿತು, ಯಾವ್ಯಾವ ಲಾಸ್ಗಳು ಬಂತು, ಯಾವ್ಯಾವ ಟೈಪ್ಸ್ ಅಲ್ಲಿ ವೇಸ್ ಅಲ್ಲಿ ಅವರು ಫಾರ್ಮೇಷನ್ ಮಾಡಕ್ ಟ್ರೈ ಮಾಡಿದ್ರು. ಅಂಡ್ ನೆಕ್ಸ್ಟ್ ಇಸ್ ಅಟೋಮಿಕ್ ರೇಡಿಯೈ ಪೀರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ ನಾವು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಒಂದು ವಿಲ್ ಬಿ ಅಟೋಮಿಕ್ ರೇಡಿಯೈ ಯಾವ ತರ ಚೇಂಜ್ ಆಗುತ್ತೆ, ಅಯೋನೈಸೇಷನ್ ಎನರ್ಜಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ನೆಗೆಟಿವಿಟಿ ಆ್ಯಂಡ್ ನೇಚರ್ ಆಫ್ ಆಕ್ಸೈಡ್ಸ್ ಏನಾಗಿದ್ದಾವೆ, ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಇಷ್ಟದು ನಾವು ಇವಾಗ ಏನು ನೋಡ್ತೀವಿ, ಪೀರಿಯಾಡಿಕ್ ಪ್ರಾಪರ್ಟೀಸ್ನ ಕೂಡ ನೋಡ್ಕೊತಾ ಹೋಗ್ತೀವಿ. ಸೊ ಎಷ್ಟೊಂದು ಎಲಿಮೆಂಟ್ಸ್ಗಳಿತ್ತು ಆ ಒಂದು ಕಾಲದಲ್ಲಿ ಆ್ಯಂಡ್ ಆ ಎಲಿಮೆಂಟ್ಸ್ ಏನಾಗಿತ್ತು ಹಂಗಂಗೆ ಒಂದು ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರು. ಬಟ್ ಆ ಇನ್ಫಾರ್ಮೇಷನ್ನ ನಾವು ನೀಟಾಗಿ ಏನು ಮಾಡಬೇಕು, ಸ್ಟ್ರಕ್ಚರ್ಡ್ ಫಾರ್ಮಲ್ಲಿ ಅರೇಂಜ್ ಮಾಡಬೇಕು ಅಂತ ಅವ್ರು ಅನ್ಕೊತಾರೆ. ಬಿಕಾಸ್ ನಮಗೆ ಓದಲಿಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಕೆಲವೊಂದು ಎಲಿಮೆಂಟ್ಸ್ಗಳು ಏನಾಗ್ತಿದ್ದಾವೆ ರಿಪಿಟೇಷನ್ ತೋರಿಸಿದೆ ಪ್ರಾಪರ್ಟೀಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆ ಬೇರೆ ಟೈಪ್ಸ್ ವೇಸಲ್ಲಿ ಅವ್ರು ಅರೇಂಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಮದು ಡಾಬರ್ನಿಯರ್ಸ್ ಲಾ ಆಫ್ ಟ್ರಯಡ್, ಅವ್ರು ಡಾಬರ್ನಿಯರ್ಸ್ ಅವ್ರು ಬಂದ್ಬಿಟ್ಟು ಟ್ರೈ ಮಾಡ್ತಾರೆ ಮೂರು ನಂದು ಗ್ರೂಪ್ ತೊಗೊಂಡ್ಬಿಟ್ಟು ಎಲಿಮೆಂಟ್ಸ್ದು. ನ್ಯೂಲ್ಯಾಂಡ್ಸ್ ಬಂದ್ಬಿಟ್ಟು ಆಕ್ಟೇವ್ಸ್ ಲಾನ ತರ್ತಾ ಹೋಗ್ತಾರೆ ಸಾರಿಗಮಪಾಗೆ ಈಕ್ವಿವೆಲೆಂಟ್ ಆಗಿ. ಮೆಂಡಲೀಸ್ ಪೀರಿಯಾಡಿಕ್ ಲಾ ಟೇಬಲ್ ಆ್ಯಂಡ್ ದೆನ್ ಇಸ್ ಯುವರ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ಯುವರ್ ಅಟೋಮಿಕ್ ಮಾಸ್ ಆ್ಯಂಡ್ ಅಟೋಮಿಕ್ ನಂಬರ್ ರೆಸ್ಪೆಕ್ಟಿವ್ಲಿ. ಸೊ ಫಸ್ಟ್ ಓದ್ಕೊಂತ ಹೋಗೋಣ, ದಟ್ ಈಸ್ ಡಾಬರ್ನಿಯರ್ಸ್ ಲಾ ಆಫ್ ಟ್ರೈಡ್. ಇವ್ರು ಡಾಬರ್ನಿಯರ್ಸ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾರೆ ಮೂರು ನಾನು ಎಲಿಮೆಂಟ್ಸ್ಗಳನ್ನ ನಾನು ಏನ್ ಮಾಡ್ತಿದ್ದೀನಿ, ಅರೇಂಜ್ ಮಾಡ್ತಿದ್ದೀನಿ. ಸೊ ನಾನು ಏನ್ ಮಾಡಿದ್ದೀನಿ, ಮೂರು ಗ್ರೂಪ್ಸ್ ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸಚ್ ದಟ್ ಆ ಗ್ರೂಪ್ಸ್ ಅಲ್ಲಿ ಏನಾಗಿರತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ಎಲಿಮೆಂಟು ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ಎಲಿಮೆಂಟ್ಸ್ದು ಅಟೋಮಿಕ್ ಮಾಸ್ನ ಮೀನ್ ತಗೊಂಡಾಗ ನನಗೆ ಮಧ್ಯದಲ್ಲಿ ಇರೋ ಎಲಿಮೆಂಟ್ ಏನ್ ಸಿಕ್ತಿತ್ತು, ಅಟೋಮಿಕ್ ಮಾಸ್ ಸಿಕ್ತಿತ್ತು. ಫಾರ್ ಎಕ್ಸಾಂಪಲ್ ಅವ್ರು ಒಂದು ಟ್ರೈಡ್ ತಗೊಂತಾ ಹೋಗೋಣ, ದಟ್ ಈಸ್ ಲಿಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಅವ್ರೇನ್ ಮಾಡ್ತಾರೆ, ಲಿಥಿಯಂದು ಅಟೋಮಿಕ್ ಮಾಸ್ ಏನಾಗಿದೆ 7 ಪ್ಲಸ್ ಪೊಟ್ಯಾಷಿಯಂದು ಅಟೋಮಿಕ್ ಮಾಸ್ ಏನಾಗಿದೆ 39. ಇವೆರಡನ್ನೂ ಆಡ್ ಮಾಡ್ತಾರೆ ಅಂಡ್ ಅದ್ರ ಮೀನ್ ತಗೊಂತಾ ಹೋಗ್ತಾರೆ. ಮೀನ್ ತಗೊಂಡಾಗ ಅವ್ರಿಗೆ ಏನ್ ಸಿಗುತ್ತೆ, ಮಧ್ಯದಲ್ಲಿ ಇರೋ ಎಲಿಮೆಂಟ್ ದಟ್ ಈಸ್ ಸೋಡಿಯಂ ಏನ್ ಸಿಗ್ತಾ ಹೋಗುತ್ತೆ, ಅಟೋಮಿಕ್ ನಂಬರ್ ಸಿಗ್ತಾ ಹೋಗುತ್ತೆ. ಆಯ್ತಾ, ಇದೇ ತರ ಅವರಿಗೆ ಬೇರೆ ಬೇರೆ ಎಲಿಮೆಂಟ್ಸ್ ನೀವು ಮಾಡ್ತಾ ಹೋಗಿ ಅಂತ ಹೇಳಿದಾಗ ಅವ್ರ ಕೈಲಿ ಆಗಿದ್ದೆ 3 ಸಾಧ್ಯ. ಅಂಡ್ ಆ 3 ಸಾಧ್ಯ ಆಗಿರೋದ್ರಿಂದ ಎಲ್ಲ ಎಲಿಮೆಂಟ್ಸ್ ಅದರಲ್ಲಿ ಬರಲಿಲ್ಲ, ಇನ್ವಾಲ್ವ್ ಆಗಲಿಲ್ಲ. ಅಂಡ್ ಹೆನ್ಸ್ ಫೋರ್ ಈ ನಾವು ಡಾಬರ್ನಿಯರ್ಸ್ ಪ್ಯಾಟರ್ನ್ ಅಲ್ಲಿ ನಾವು ಪೀರಿಯಾಡಿಕ್ ಟೇಬಲ್ನ ಫಾರ್ಮ್ ಮಾಡಕ್ ಆಗಲಿಲ್ಲ. ಇನ್ನೊಂದು ಯಾವ್ಯಾವ ಎಲಿಮೆಂಟ್ಸ್ ಇತ್ತು, ನಂದು ಕ್ಯಾಲ್ಶಿಯಮು, ಸ್ಟ್ರಾಂಟಿಯಮು ಅಂಡ್ ಬೇರಿಯಂ ಆಗಿತ್ತು. ಕ್ಯಾಲ್ಶಿಯಮ್ದು 40 ಆ್ಯಡ್ ಮಾಡ್ತಾರೆ, ಬೇರಿಯಮ್ದು 137 ಆ್ಯಡ್ ಮಾಡ್ತಾರೆ, ಮೀನ್ ತೆಗಿತಾ ಹೋಗ್ತಾರೆ, 88.5 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಯೋರ್ ಸೆಂಟರ್ ಅಲ್ಲಿ ಇರೋ ಒಂದು ಎಲಿಮೆಂಟ್ದು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ತಗೊಂತಾ ಹೋದ್ರೆ ನಂದು ಕ್ಲೋರಿನು, ಬ್ರೋಮಿನು ಆ್ಯಂಡ್ ಅಯೋಡಿನ್ದು. ಕ್ಲೋರಿನ್ದು 35.5 ಅಟೋಮಿಕ್ ಮಾಸು ಆ್ಯಂಡ್ ಅಯೋಡಿನ್ದು 127. ಇವೆರಡು ಆ್ಯಡ್ ಮಾಡ್ತಾರೆ, ಅದ್ರದ್ದು ಮೀನ್ ತೆಗಿತಾ ಹೋಗ್ತಾರೆ ಆ್ಯಂಡ್ ಮಧ್ಯದಲ್ಲಿ ಇರೋ ಎಲಿಮೆಂಟು 80 ಅಟೋಮಿಕ್ ಮಾಸ್ ಇದೆ, 81.25 ಬರ್ತಾ ಹೋಗುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಬರುತ್ತೆ, ಈಕ್ವಲು ಬರುತ್ತಿರಲ್ಲ. ಆಯ್ತಾ. ಸೊ ದೇರ್ ಫೋರ್ ಈ ಒಂದು ನಮ್ದು ಏನಾಗಿದೆ, ಈ ಒಂದು ಡಾಬರ್ನಿಯರ್ಸ್ ಲಾ ಆಫ್ ಟ್ರಯಡ್ನ ಅವ್ರು ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ ಪೀರಿಯಾಡಿಕ್ ಟೇಬಲ್ ಫಾರ್ಮೇಷನ್ಗೋಸ್ಕರ. ಸೊ ಏನಕ್ಕೆ, ವರ್ಕ್ಸ್ ಫಾರ್ ಅ ಫ್ಯೂ ಎಲಿಮೆಂಟ್ಸ್ ಆ್ಯಂಡ್ ವಾಸ್ ಡಿಸ್ಮಿಸ್ಡ್ ಆಸ್ ಅ ಕೋಇನ್ಸಿಡೆನ್ಸ್ ಇಂದ ಇದು ಆಗಿರೋದು. ಆ್ಯಂಡ್ ನಮಗೆ ಒಂದು 2-3 ಗ್ರೂಪ್ ಎಲಿಮೆಂಟ್ಸ್ ತಗೊಂಡ್ಬಿಟ್ಟು ನಾನೇನು ಪೀರಿಯಾಡಿಕ್ ಟೇಬಲ್ ಮಾಡಲಿ, ಅದಕ್ಕೋಸ್ಕರ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಬರುತ್ತೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಇವ್ರೇನು ಹೇಳ್ತಾರೆ, ಸಾರಿಗಮಪ ಧನಿಸ ಇದೆ ಅಲ್ವಾ, ಅದೇ ತರ ಇಂಗ್ಲಿಷ್ ಅಲ್ಲಿ ಒಂದು ಏನಾಗುತ್ತೆ, ನಿಮ್ದು ಒಂದು ಸಾಂಗ್ದು ಸೀಕ್ವೆನ್ಸ್ ಇದಾವೆ ಆಕ್ಟೇವ್ಸು. ಆ ಆಕ್ಟೇವ್ಸ್ ತರ ಏನಾಗ್ತಿದೆ, ನಮ್ದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಏನಾಗ್ತಿದೆ, ರಿಪೀಟ್ ಆಗ್ತಿದೆ ಅಂತ ಹೇಳ್ತಾರೆ. ಇವ್ರೇನು ಹೇಳ್ತಾರೆ, ಪ್ರಾಪರ್ಟೀಸ್ ಆಫ್ ಎವ್ರಿ 8th ಎಲಿಮೆಂಟ್ ಇಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್. ಸೊ ಫಸ್ಟ್ ಎಲಿಮೆಂಟ್ ಅಂತ ಹೇಳಿದಾಗ ದಿಸ್ ಇಸ್ ಯೋರ್ ಲಿಥಿಯಂ. ಆಯ್ತಾ. ಸೊ ಲಿಥಿಯಂ ಆದ್ಮೇಲೆ ದಟ್ ಈಸ್ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್, ಫಿಫ್ತ್ ಎಲಿಮೆಂಟ್, ಸಿಕ್ಸ್ತ್, ಸೆವೆಂತ್, ಏಯ್ತ್ ಎಲಿಮೆಂಟ್. ಎವ್ರಿ 8th ಎಲಿಮೆಂಟ್, ದಿಸ್ ಎಲಿಮೆಂಟ್ ಏನಾಗಿದೆ 8th ಎಲಿಮೆಂಟು, ಇದ್ರ ಪ್ರಾಪರ್ಟೀಸ್ ಏನಾಗ್ತಿದೆ, ಸಿಮಿಲರ್ ಆಗ್ತಿದೆ. ಯಾವುದಕ್ಕೆ ನಂದು, ದಟ್ ಈಸ್ ಸೋಡಿಯಂಗೆ ಅಂತ ಹೇಳ್ತಿದ್ದಾರೆ.
ಆಯ್ತಾ. ಸೊ ಈ ಟೈಪ್ ಆಫ್ ಅರೇಂಜ್ಮೆಂಟ್ಸ್ ಅವರು ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಅವ್ರ ಕೈಲಿ ಬರೀ 20 ಎಲಿಮೆಂಟ್ಸ್ಗೆ ಈ ಥರ ಅವರು ಅರೇಂಜ್ ಮಾಡ್ಲಿಕ್ಕೆ ಆಗ್ತಾ ಹೋಗುತ್ತೆ. ಒನ್ ವೇಲ್ ತಗೊಂತಾ ಹೋದ್ರೆ ಇವ್ರು ಪ್ರಾಪರ್ ಡೈರೆಕ್ಷನ್ ಅಂತೂ ಹೋಗ್ತಿದ್ರು. ದಟ್ ಈಸ್ ಪೀರಿಯಾಡಿಕ್ ನಮ್ಮ ಪ್ರಾಪರ್ಟೀಸ್ ಏನಾಗ್ತದೆ ಆಫ್ಟರ್ ನನ್ನ ಅಟೋಮಿಕ್ ನಂಬರ್ ಇಂದ ಚೇಂಜ್ ಆಗ್ತಿದೆ. ಹಿ ವಾಸ್ ಇನ್ ದ ರೈಟ್ ಪಾತ್, ಬಟ್ ಸ್ಟಿಲ್ ಅವ್ರ ಕೈಲಿ ನೆಟ್ಟಿಗೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅವ್ರು ಬರೀ 8 ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿರೋದ್ರಿಂದ, ಆಯ್ತಾ. ಆ್ಯಂಡ್ ಅವ್ರದ್ದು ಲಾ ಆಫ್ ಒಕ್ಟೇಸಲ್ ಅವ್ರು ಎಷ್ಟು ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ವರೆಗೂ ಅವರು ಹೇಳ್ತಾ ಹೋಗ್ತಾರೆ. ಬಟ್ ಮುಂದೆ ಅವ್ರ ಕೈಲಿ ಆಗಲಿಲ್ಲ. ಕ್ಯಾಲ್ಸಿಯಂವರೆಗೂ ಮಾತ್ರ ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ ಮೆಂಡಲೀವ್ಸ್ ಅವರು. ಮೆಂಡಲೀವ್ಸ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಏನಾಗ್ತಿದೆ, ನಿಮ್ದು ರಿಪೀಟ್ ಆಗ್ತಿದೆ ಬೇಸ್ಡ್ ಆನ್ ಅಟೋಮಿಕ್ ಮಾಸಸ್. ಸೊ ಅವ್ರು ಏನು ಹೇಳ್ತಾರೆ, ಫಿಸಿಕಲ್ ಆ್ಯಂಡ್ ನಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಏನಾಗಿದೆ, ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟೋಮಿಕ್ ಮಾಸ್ ಆಗಿದೆ. ಅಟೋಮಿಕ್ ಮಾಸ್ ಬೇಸಿಸ್ ಮೇಲೆ ಅವ್ರು ಏನು ಮಾಡ್ತಾರೆ, ಕನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ಅಟೋಮಿಕ್ ಮಾಸ್ ಬೇಸಿಸ್ ಮೇಲೆ ಅವ್ರು ಅರೇಂಜ್ ಮಾಡಕ್ಕೆ ಹೇಳಿದಾಗ ಅವ್ರಿಗೆ ಪೀರಿಯಾಡಿಕ್ ಟೇಬಲಲ್ಲಿ ನಮ್ದು ಎಲಿಮೆಂಟ್ಸ್ನ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮದು 8 ವರ್ಟಿಕಲ್ ಕಾಲಮ್ಸ್ನ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ 7 ಹಾರಿಜಾಂಟಲ್ ರೋಸ್ ಕಾಲ್ಡ್ ಪೀರಿಯಡ್ಸ್ನ ಫಾರ್ಮ್ ಮಾಡ್ತಾರೆ. ಸೊ ಇದು ಒಂದು ಲೆವೆಲಲ್ಲಿ ಏನು ಮಾಡಿರ್ತಾರೆ, ಅದನ್ನು ಅಪ್ರೂವ್ ಮಾಡಿಬಿಟ್ಟಿರ್ತಾರೆ. ಬಟ್ ದೆನ್ ಕತೆ ಶಿಫ್ಟ್ ಆಗುತ್ತೆ. ನಂದು ಡ್ರಾಬ್ಯಾಕ್ಸ್ನ ಕನ್ಸಿಡರ್ ಮಾಡ್ತಾ ಹೋದಾಗ ಅವ್ರಿಗೆ ಏನಾಯಿತು ಅಂತ ಇದ್ರೆ ಪ್ರಾಬ್ಲಮ್, ದಟ್ ಈಸ್ ಹೈಡ್ರೋಜನ್ಗೆ ಯಾವುದೇ ಫಿಕ್ಸ್ ಪೊಸಿಷನ್ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಹೈಡ್ರೋಜನ್ಗೆ ಯಾವುದೇ ಫಿಕ್ಸ್ ಪೊಸಿಷನ್ ಕರೆಕ್ಟಾಗಿ ಸಿಗಲಿಲ್ಲ ಅಟೋಮಿಕ್ ಮಾಸ್ ಬೇಸಿಸ್ ಮೇಲೆ ತಗೊಂತಾ ಹೋದ್ರೆ. ಆ್ಯಂಡ್ ನನ್ನ ಅಟೋಮಿಕ್ ಮಾಸ್ ತಗೊಂತಾ ಹೋದಾಗ ಒಂದು ರೆಗ್ಯುಲರ್ ಟ್ರೆಂಡು ಕೂಡ ನಮಗೆ ಕಾಣಿಸ್ಲಿಲ್ಲ. ಕೆಲವೊಂದು ಕಡೆ ನಮ್ದು ಏನಾಗ್ತಿತ್ತು, ಟ್ರೆಂಡು ವೇರಿ ಕೂಡ ಆಗ್ತಿತ್ತು. ಆ್ಯಂಡ್ ಐಸೋಟೋಪ್ಸ್, ಇದು ಮೇನ್ ಇಂಪಾರ್ಟೆಂಟ್ ರೀಸನ್. ದಟ್ ಈಸ್ ಒಂದು ಎಲಿಮೆಂಟ್ಗೆ ಐಸೋಟೋಪ್ಸ್ಗಳಿತ್ತು ಆ್ಯಂಡ್ ಆ ಐಸೋಟೋಪ್ಸ್ನ ಯಾವ ಥರ ನಾನು ಇಕ್ತಾ ಹೋಗಲಿ, ಅದು ಕೂಡ ಅವ್ರಿಗೆ ಅದರದ್ದು ಒಂದು ಪೊಸಿಷನ್ ಕೂಡ ಅವ್ರಿಗೆ ಸಿಗ್ತಾ ಹೋಗಲಿಲ್ಲ. ಆ್ಯಂಡ್ ದೆನ್ ಕತೆ ಶಿಫ್ಟ್ ಆಗುತ್ತೆ ನಂದು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ. ಅವ್ರೇನು ಮಾಡ್ತಾರೆ, ನಂದು ಪೀರಿಯಾಡಿಕ್ ಪ್ರಾಪರ್ಟೀಸ್ಗಳೇನಾಗಿದೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪೀರಿಯಾಡಿಕ್ ಪ್ರಾಪರ್ಟೀಸ್, ದೀಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ ಆಫ್ ಅಟೋಮಿಕ್ ನಂಬರ್. ಇವ್ರೇನು ಹೇಳ್ತಾರೆ, ನೀವು ಅಟೋಮಿಕ್ ಮಾಸ್ನ ತಗೊಂಬೇಡ್ರಿ, ಅಟೋಮಿಕ್ ನಂಬರ್ನ ಕನ್ಸಿಡರ್ ಮಾಡ್ಬಿಟ್ಟು ಏನು ಮಾಡ್ರಿ, ಪೀರಿಯಾಡಿಕ್ ಟೇಬಲ್ನ ಫಾರ್ಮೇಷನ್ ಮಾಡಿ. ಆ್ಯಂಡ್ ಅದೇ ಪೀರಿಯಾಡಿಕ್ ಟೇಬಲ್ ನಾವು ಇವಾಗ ಯೂಸ್ ಮಾಡ್ತಿರೋದು, ದಟ್ ಈಸ್ ದಿಸ್ ಒನ್, ಆಯ್ತಾ. ಇದು ಯಾವ್ದ್ರ ಮೇಲೆ ಅರೇಂಜ್ ಆಗಿರೋದು, ನಂದು ಮಾಡರ್ನ್ ಪೀರಿಯಾಡಿಕ್ ನಮ್ದು ಟೇಬಲ್ ಅಲ್ಲಿ ಇರತಕ್ಕಂಥ ಲಾ. ಅಂಡ್ ಅದೇ ಲಾ ಏನು, ಅಟೋಮಿಕ್ ನಂಬರ್ ಮೇಲೆ ಬೇಸಿಸ್ ಆಗಿ. ಸೊ ದೇರ್ ಫೋರ್ ಅಟೋಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದ್ಯಾ, 1 2 3 4 5 6 7 8 9 10. ಸೊ ಅಟೋಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದೆ ತಾನೆ. ಸೊ ದೇರ್ ಫೋರ್ ಈ ಒಂದು ಪೀರಿಯಾಡಿಕ್ ಟೇಬಲ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಹೈಡ್ರೋಜನ್ಗೆ ಒಂದು ಸ್ಪೆಸಿಫಿಕ್ ಆಗಿ ಬೇರೆ ಟೈಪ್ ಆಫ್ ಬೇರೆ ಪ್ಲೇಸೇ ಅವ್ರು ಕೊಟ್ಬಿಟ್ಟಿದ್ದಾರೆ, ಆಯ್ತಾ. ಓಕೆ, ಸೊ ಇವಾಗ ಬರ್ತಾ ಹೋಗೋಣ ರೂಲ್ಸ್ ಟು ದ ನೇಮ್ ಆಫ್ ದ ಎಲಿಮೆಂಟ್ಸ್. ಅದಕ್ಕಿಂತ ಮುಂಚೆ ವೇಟ್. ಸೊ ಹಿಯರ್ ಸಿ, ನಂದು ಎಲ್ಲರಿಗಿಂತ ಶಾರ್ಟೆಸ್ಟ್ ಪೀರಿಯಡ್ ಯಾವುದು, ಶಾರ್ಟೆಸ್ಟ್ ಪೀರಿಯಡ್ ಈಸ್ ಯುವರ್ ಫಸ್ಟ್ ಪೀರಿಯಡ್. ಬರೀ 2 ಎಲಿಮೆಂಟ್ಸ್ ಆಗಿರೋದ್ರಿಂದ, ಆಯ್ತಾ. ಸೊ ಇದನ್ನ ಏನು ಹೇಳ್ತೀನಿ ನಾನು, ಸೊ ದಿಸ್ ಈಸ್ ಯುವರ್ ಶಾರ್ಟೆಸ್ಟ್. ಆ್ಯಂಡ್ ಲಾಂಗೆಸ್ಟ್ ಪೀರಿಯಡ್ ಯಾವ್ದಾಗಿರ್ಬೋದು, ಲಾಂಗೆಸ್ಟ್ ಪೀರಿಯಡ್ ಯಾವ್ದಾಗಿರ್ಬೋದು, ಎಸ್. ಸೊ ಯು ಆರ್ ರೈಟ್, ನಂದು ಏನಾಗಿದೆ, ದಟ್ ಈಸ್ ಪೀರಿಯಡ್ ನಂಬರ್ 1 2 3 4 5 6 ಪೀರಿಯಡ್ ಇಂದ ನಂದು ಏನಾಗ್ತಿದೆ, ನಂದು ಲ್ಯಾಂಥನಮ್ಸ್ ಎಲ್ಲ, ಲ್ಯಾಂಥನಾಯ್ಡ್ಸ್ ಎಲ್ಲ ಏನಾಗ್ತಿದ್ದಾವೆ, ಆ್ಯಡ್ ಆಗ್ತಾ ಹೋಗ್ತಿದ್ದಾವೆ. ಸೊ ದೇರ್ ಫೋರ್ 6th and 7th ಪೀರಿಯಡ್ನ ನೀವೇನು ಕನ್ಸಿಡರ್ ಮಾಡ್ಬೋದು, ಆ್ಯಕ್ಚುಲಿ ಯು ಕ್ಯಾನ್ ಕನ್ಸಿಡರ್ ಆಸ್ ಎ ಲಾಂಗೆಸ್ಟ್ ಪೀರಿಯಡ್, ಆಯ್ತಾ. ಓಕೆ, ಸೊ ಈಗ ಬರ್ತಾ ಹೋಗೋಣ ಎಲಿಮೆಂಟ್ಸ್ದು ನೇಮ್ ಯಾವ ಥರ ಮಾಡ್ತಾರೆ. ಇವಾಗ ಲೆಟ್ಸ್ ಹೊಸ ಎಲಿಮೆಂಟ್ಸ್ ಏನಾಯಿತು, ಡಿಸ್ಕವರ್ ಆಯಿತು. ಈ ಹೊಸ ಎಲಿಮೆಂಟ್ದು ಅಟೋಮಿಕ್ ನಂಬರು ಕೂಡ ನನಗೆ ಸಿಗ್ತಾ ಹೋಗ್ತಿದೆ. ಆ್ಯಂಡ್ ಅಟೋಮಿಕ್ ನಂಬರ್ ಅಕಾರ್ಡಿಂಗ್ ನಾನು ಏನು ಮಾಡ್ತಾ ಹೋಗಬೇಕು, ಅದರದ್ದು ನೇಮ್ನ ಬರಿತಾ ಹೋಗಬೇಕು. ಅವಾಗ ಯಾವ ಥರ ನಾವು ಮಾಡ್ತೀವಿ, ಸೊ ಅದ್ರಾಗ IUPAC ನಾಮನ್ಕ್ಲೇಚರ್ ಬಂದಿದೆ. ಸಿ 3 ಡಿಜಿಟ್ ನಂಬರ್ ನನಗೆ ಸಿಗ್ತಾ ಹೋಗುತ್ತೆ, ರೈಟ್. ಲೆಟ್ಸ್ ಇಲ್ಲಿ ಎಕ್ಸಾಂಪಲ್ ತಗೊಂಡಿದ್ದಾರೆ 3 ಡಿಜಿಟ್ ನಂಬರ್, ದಟ್ ಈಸ್ 101. ಸೊ ಫಸ್ಟ್ ಎಲಿಮೆಂಟ್ಗೆ ಇಲ್ಲಿ ನೋಡಿ, ನಂಬರ್ 1ಗೆ ಏನು ನಂಬರ್ ಇದೆ, ಇಲ್ಲಿ 1ಗೆ ಅನ್ ಇದೆ. ಸೊ ನೀವು ಅನ್ ಅಂತ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ನಂಬರ್ ಯಾವ್ದಿರೋದು, 0 ಇರೋದು. 0ಗೆ ಏನಿದೆ, ನಿಲ್ ಇದೆ. ಸೊ ಅನ್ ನಿಲ್. ಇನ್ನೊಂದು 1 ಇದೆಯಲ್ವಾ, ಸೊ 1ಗೆ ಏನು ಮತ್ತೆ ಅನ್. ಸೊ ಅನ್ ನಿಲ್ ಅನ್ ಆ್ಯಂಡ್ ಲಾಸ್ಟಿಗೆ ವರ್ಡ್ ಆ್ಯಡ್ ಮಾಡ್ತೀರಾ ಇಯಂ, ಆಯ್ತಾ. ಸೊ ಇಟ್ ವಿಲ್ ಬಿ ಅನ್ ಅನಿಲಿಯಂ. ಈಗ ಅಬ್ರಿವೇಷನ್ ಯಾವ ಥರ ಬರೀತೀರಾ, ಅದಕ್ಕೆ ಸಿಂಬಲ್ ಯಾವ ಥರ ಬರೀತೀರಾ. ಸೊ ಸಿ, ಫಸ್ಟ್ ವರ್ಡ್ ಏನಾಗಿದೆ, ಯು ಆಗಿದೆ. ಸೊ ಯು ಕ್ಯಾಪಿಟಲ್ ಲೆಟರ್ ಫಸ್ಟ್ ವರ್ಡ್, ಎನ್ ಯು, ಈ ಥರ ನೀವೇನು ಮಾಡ್ತೀರಾ, ಸಿಂಬಲ್ ಹಾಕ್ತಾ ಹೋಗ್ತೀರಾ. ಲೆಟ್ಸ್ ಸೇ ನಿಮ್ಮ ಹತ್ರ ಏನಾಗಿದೆ, ಸೊ ನಿಮ್ಮ ಹತ್ರ 203 ಅಂತ ನಂಬರ್ ಇದೆ. ಸೊ ಇದಕ್ಕೆ ಯಾವ ಥರ ನೀವು ಬರಿತಾ ಹೋಗ್ತೀರಾ,
ಫಸ್ಟ್ ಈಸ್ 2 ಡಿಜಿಟ್ ಆಯ್ತಾ. ಸೊ 2ಗೆ ಏನು ಬರಿತಾ ಹೋಗ್ತೀರಾ, ದಟ್ ಈಸ್ ಬೈ. 0ಗೆ ಏನಿದೆ ನಿಲ್, ಬೈ ನಿಲ್. 3ಗೆ ಏನಿದೆ ಟ್ರೈ, ಬೈ ನಿಲ್ ಟ್ರೈಯಮ್ ಅಂತ ನೀವು ಬರಿತಾ ಹೋಗ್ತೀರಾ. ಅಂಡ್ ಇದರ ಸಿಂಬಲ್ ಯಾವ ತರ ಆಗುತ್ತೆ, ಫಸ್ಟ್ ಲೆಟರ್ದು ಕ್ಯಾಪಿಟಲ್ ಲೆಟರ್ ಅಂಡ್ ದೆನ್ ಸ್ಮಾಲ್ ಲೆಟರ್ BNT. ಅರ್ಥ ಆಯ್ತಾ, ಇಷ್ಟೇ ಮಾಡ್ಬೇಕಾಗಿರೋದು ನೀವು ಇದರಲ್ಲಿ. ನೆಕ್ಸ್ಟ್ ಬರ್ತಾ ಹೋದ್ರೆ ದಟ್ ಈಸ್ ಫೈಂಡಿಂಗ್ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಇನ್ ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಒಂದು ನಮ್ದು ಯಾವುದೇ ಒಂದು ಎಲಿಮೆಂಟ್ ಪೊಸಿಷನ್ ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತಾ ಹೋಗ್ತೀರಾ, ಅದಕ್ಕೆ ಒಂದು ಮೆಥಡ್. ಸೊ ಫಸ್ಟ್ ಒಂದಿಗೆ ಬರ್ತಾ ಹೋದ್ರೆ ದಟ್ ಈಸ್ ಗ್ರೂಪ್ ಹೇಗೆ ಐಡೆಂಟಿಫೈ ಮಾಡೋದು, ಆ್ಯಂಡ್ ದೆನ್ ಇಟ್ ಈಸ್ ಯುವರ್ ಪೀರಿಯಡ್ ಯಾವ ಥರ ಐಡೆಂಟಿಫೈ ಮಾಡೋದು ಆಯಿತಾ. ಸೊ ಸಿ ಪೀರಿಯಡ್ ಐಡೆಂಟಿಫೈ ಮಾಡೋದು ವೆರಿ ಈಸಿ. ದಟ್ ಈಸ್ ಹೈಯೆಸ್ಟ್ ಯಾವ ಸಬ್ಶೆಲಲ್ಲಿ ಎಲೆಕ್ಟ್ರಾನ್ ಹೋಗಿದೆ, ಸೊ ಲಾಸ್ಟ್ ಎಲೆಕ್ಟ್ರಾನ್ ಅಥವಾ ನೀವೇನಾಗ್ಬೋದು ಯು ಕ್ಯಾನ್ ಸೇ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಎನ್ ಇನ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಯಾವ್ದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ಇದೆ ಎಂದು ಅದೇ ಹೈಯೆಸ್ಟ್ ವ್ಯಾಲ್ಯೂ ಏನಾಗಿರುತ್ತೆ ಅಂದು ಪೀರಿಯಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಂದು ಏನಾಗಿದೆ, ನೈಟ್ರೋಜನ್ ತಗೊಂತ ಹೋಗೋಣ, 1s2 2s2 2p 3 ಆಗಿದೆ ಆಯ್ತಾ. ಸೊ ಹೈಯೆಸ್ಟ್ ಏನು ವ್ಯಾಲ್ಯೂ ಏನಾಗಿದೆ ನಂದು, ದಟ್ ಈಸ್ ಪ್ರಿನ್ಸಿಪಲ್ ನಂದು ಕ್ವಾಂಟಮ್ ನಂಬರ್ದು, ದಟ್ ಈಸ್ 2 ಆಗಿದೆ. ಸೊ ದೇರ್ ಫೋರ್ ಪೀರಿಯಡ್ ಏನಾಗಿರುತ್ತೆ, ಪೀರಿಯಡ್ ವಿಲ್ ಬಿ ಯೋರ್ ಸೆಕೆಂಡ್ ಪೀರಿಯಡ್. ಅರ್ಥ ಆಯ್ತಾ. ನೆಕ್ಸ್ಟ್ ಗ್ರೂಪ್ ಹೇಗೆ ಐಡೆಂಟಿಫೈ ಮಾಡ್ತಾ ಹೋಗ್ತೀರಾ, ಸಿ ಫಾರ್ ಎಸ್ ನಂದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಒಂದು ಸಬ್ಶೆಲಲ್ಲಿ ಹೋಗಿದೆ ಅದರ ಬೇಸಿಸ್ ಮೇಲೆ ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲಲ್ಲಿ ಹೋಗಿದೆ. ಲೆಟ್ಸ್ ಸೇ ಲಾಸ್ಟ್ ಎಲೆಕ್ಟ್ರಾನ್ ಹೋಗಿದೆ ಎನ್ ಸಬ್ಶೆಲಲ್ಲಿ, ಏನ್ ಅಂತೀನಿ ಎಸ್ ಸಬ್ಶೆಲಲ್ಲಿ ಹೋಗಿದ್ರೆ, ಸೆಕೆಂಡ್ ಕೇಸ್ ಈಸ್ ಲಾಸ್ಟ್ ಎಲೆಕ್ಟ್ರಾನ್ ಪಿ ಸಬ್ಶೆಲಲ್ಲಿ ಹೋಗಿದ್ರೆ, ಅಂಡ್ ಥರ್ಡ್ ಈಸ್ ನನ್ನ ಲಾಸ್ಟ್ ಎಲೆಕ್ಟ್ರಾನ್ ಡಿ ಸಬ್ಶೆಲಲ್ಲಿ ಹೋಗಿದ್ರೆ. ನೀವು ಯಾವ ತರ ಮಾಡ್ಕೊಂತ ಹೋಗ್ತೀರಾ, ಸಿ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಇವಾಗ ನೋಡ್ತಾ ಹೋಗೋಣ ಏನಾಗಿರುತ್ತೆ. ಸೊ ಎನ್ ಸಬ್ಶೆಲಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಹೋಗಿದ್ರೆ ನೀವೇನ್ ಮಾಡಬೇಕು, ದಟ್ ಈಸ್ ನಂಬರ್ ಆಫ್ ಎನ್ ಎಸ್ ಅಲ್ಲಿ ಎಷ್ಟು ನಂಬರ್ ಇದೆ ಇದು ನಂಬರ್ಗೆ ಈಕ್ವಲೆಂಟ್ ಆಗುತ್ತೆ, ದಟ್ ಈಸ್ ಯೋರ್ ಎಕ್ಸ್. ಇಲ್ಲಿ ಏನಿದೆ ದಟ್ ವಿಲ್ ಬಿ ಯೋರ್ ಗ್ರೂಪ್ ನಂಬರ್ ಆಯ್ತಾ. ನೆಕ್ಸ್ಟ್ ಪಿ ಸಬ್ಶೆಲ್ ತಗೊಂತ ಹೋದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು, ದಟ್ ಈಸ್ ಎನ್ ಎಸ್ ಎಕ್ಸ್ ಅಲ್ಲಿ ಏನಾಗ್ತಿದೆ ಆಯ್ತಾ, ಅಂಡ್ ದೆನ್ ನಿಮ್ದು ಎನ್ ಡಿ ವೈ ಅಲ್ಲಿ ಏನಿದೆ, ಅಂಡ್ ದೆನ್ ಈಸ್ ವಿಲ್ ಬಿ ಯೋರ್ ಎನ್ ಪಿ ದಟ್ ಈಸ್ ಝೆಡ್ ಅಲ್ಲಿ ಏನಿದೆ. ಇದ್ರ ಬಗ್ಗೆ ನೀವು ಮಾತಾಡ್ತಾ ಹೋಗ್ತೀರಾ, ವೇಟ್ ಎನ್ ಈ ತರ ಬರೀರಿ, ಎನ್ ಪಿ ವೈ ಅಲ್ಲಿ ಏನಿದೆ. ಈ ತರ ಇದ್ದಾಗ ಯು ವಿಲ್ ಆಡ್ ದಿಸ್ ಎಕ್ಸ್ ಪ್ಲಸ್ ಪಿ ಸಬ್ಶೆಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬರ್ತಾ ಹೋಗುತ್ತೆ. ಸೊ ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನೀವೇನು ಮಾಡ್ತೀರಾ, ಆಡ್ ಮಾಡ್ತೀರಾ 10 ಪ್ಲಸ್ ಯೋರ್ ವೈ. ಸೊ ಇದೇನು ಕೊಡುತ್ತೆ ನಿಮಗೆ, ಪಿ ಸಬ್ಶೆಲಲ್ಲಿ ಇರತಕ್ಕಂಥದ್ದು ನನ್ನ ಎಲೆಕ್ಟ್ರಾನ್ ಗ್ರೂಪ್ ನಂಬರ್ ಕೊಡ್ತಾ ಹೋಗ್ತಾರೆ. ಲೈಕ್ ಸಿ ಹಿಯರ್ ನಂದು ಏನಾಗ್ತಿದೆ, ದಟ್ ಈಸ್ ನೈಟ್ರೋಜನಿಗೆ ತಗೊಂತ ಹೋಗೋಣ, ದಟ್ ಈಸ್ ಎಕ್ಸ್ ಏನಾಗಿದೆ 2, ವೈ ಏನಾಗಿದೆ 3 ಪ್ಲಸ್ 2 10, 3 ಪ್ಲಸ್ 2 5 ಪ್ಲಸ್ ನಂದು ಏನಾಗಬೇಕು ಇಲ್ಲಿ, ಸೊ ಯು ಹ್ಯಾವ್ ಟು ಆಡ್ ಹಿಯರ್ ಇಟ್ ಈಸ್ ಯೋರ್ 10. ಸೊ ಗ್ರೂಪ್ ನಂಬರ್ ಏನಾಗ್ತಾ ಹೋಯ್ತು ನಂದು, ದಟ್ ಈಸ್ 15th ಗ್ರೂಪ್ ನಂಬರ್ ನನಗೆ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಹೌ ಯು ವಿಲ್ ಕ್ಯಾಲ್ಕುಲೇಟ್. ನೆಕ್ಸ್ಟ್ ಡಿ ಸಬ್ಶೆಲ್ ತಗೊಂತ ಹೋದ್ರೆ ದಟ್ ಈಸ್ ಡಿ ಸಬ್ಶೆಲ್ ನೀವು ಯಾವ ತರ ಮಾಡ್ತಾ ಹೋಗ್ತೀರಾ, ದಟ್ ಈಸ್ ಎನ್ ಮೈನಸ್, ಓಕೆ. ಸೊ ಏನ್ ಮಾಡ್ತಾ ಹೋಗ್ತೀರಾ ನೀವು, ಎನ್ ಮೈನಸ್ 1 ಡಿ ಎಕ್ಸ್ ಇದ್ರೆ ಅಂಡ್ ಎನ್ ಎಸ್ ನಂದೇನಾಗಿರುತ್ತೆ, ದಟ್ ಈಸ್ ಎಕ್ಸ್ ಇದ್ರೆ ವೈ ರೈಟ್. ಸೊ ಈ ತರ ಇದ್ದಾಗ ನೀವೇನ್ ಮಾಡ್ತಾ ಹೋಗ್ತೀರಾ, ದಟ್ ಈಸ್ ಎಸ್ ಅಲ್ಲಿ ಏನಾಗಿದೆ, ದಟ್ ಈಸ್ 2 ಇರುತ್ತೆ, 2 ಆಡ್ ಆದ್ಮೇಲೆ ಡಿ ಸಬ್ಶೆಲ್ ಬರೋದು. ಸೊ ಪ್ಲಸ್ ನೀವು ಎನ್ ಮೈನಸ್ 1 ಡಿ ಅಲ್ಲಿ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಷ್ಟೇ, ಎಕ್ಸ್. ಸೊ ಇದೇನು ಕೊಡ್ತಾ ಹೋಗುತ್ತೆ ನಿಮಗೆ, ಡಿ ಸಬ್ಶೆಲ್ದು ಗ್ರೂಪ್ ನಂಬರ್ನ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಹೌ ವಿಲ್ ಕ್ಯಾಲ್ಕುಲೇಟ್ ದ ಪೊಸಿಷನ್ ಆಫ್ ದ ಪೀರಿಯಡ್ಸ್. ನೆಕ್ಸ್ಟ್ ಬರ್ತಾ ಹೋಗೋಣ ಪೆನಿಟ್ರೇಷನ್ ಎಫೆಕ್ಟ್ ಅಂಡ್ ಶೀಲ್ಡಿಂಗ್ ಎಫೆಕ್ಟ್. ಸಿ ಪೆನಿಟ್ರೇಷನ್ ಎಫೆಕ್ಟ್ ಅಂಡ್ ಶೀಲ್ಡಿಂಗ್ ಎಫೆಕ್ಟ್ ನ ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಐ ವಿಲ್ ಗಿವ್ ಯು ಅನ್ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟೇಷನ್. ಸೊ ಇವಾಗ ಇಲ್ಲಿ ಏನಾಗಿದೆ, ಒಂದು ನ್ಯೂಕ್ಲಿಯಸ್ ಇದೆ ಆಯ್ತಾ, ಇದ್ರ ಸುತ್ತ ಏನಾಗ್ತಿದೆ, ಒಂದು ಎನರ್ಜಿ ಲೆವೆಲ್ಸ್ಗಳಿದಾವೆ
ಈ ತರ n is equal to 1 ಇದೆ. ನೆಕ್ಸ್ಟ್ ಏನಾಗಿದೆ, n is equal to 2 ಇದೆ. ಈ ತರ ತಗೋಣ ಆಯ್ತಾ. ಸೊ ಸಿ n is equal to 1 ಅಲ್ಲಿ ಏನಾಗಿರುತ್ತೆ ನಿಮ್ದು ಬರೀ s ನಂದು ಏನಾಗಿರುತ್ತೆ ಸಬ್ಶೆಲ್ ಇರ್ತಾ ಹೋಗುತ್ತೆ. ಸೊ s ಸಬ್ಶೆಲ್ ನಾನು ಯಾವ ತರ ಡಿನೋಟ್ ಮಾಡ್ತೀನಿ, ದಟ್ ಈಸ್ ನಂದು ಪಿಂಕ್ ಕಲರ್ ಆಗಿ ಡಿನೋಟ್ ಮಾಡ್ತಾ ಹೋಗ್ತೀನಿ ಫಸ್ಟ್. ಸೊ ದಿಸ್ ಇಸ್ ಯೋರ್ n is equal to 1 and this is your n is equal to 2 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಲ್ಲಿ. ಎಸ್ ಸಬ್ಶೆಲ್ ಇನಿಷಿಯಲ್ ತಗೊಬೇಕು ಅಂತ ಹೇಳಿದ್ರೆ ಈ ಒಂದು ಲೈನ್ ಏನಾಗಿದೆ n is equal to 1 ಅದರ ಮೇಲೆ ಓವರ್ಲ್ಯಾಪ್ ಆಗಿರ್ಬೇಕಾಗಿತ್ತು. ಬಟ್ ಎಸ್ ಸಬ್ಶೆಲ್ ಏನಾಗಿದೆ ಪೆನಿಟ್ರೇಷನ್ ಎಫೆಕ್ಟ್ ಜಾಸ್ತಿ ಆಗಿರೋದ್ರಿಂದ ಇನ್ನ ಒಳಗ್ ನುಗ್ಗುತ್ತೆ. ಸೊ ಸಿ ಒಂದು ಒಳಗ್ ನುಗ್ಗಿತು, ಒಂದು ಎಲ್ಲಿ ಇರ್ಬೇಕಾಗಿತ್ತು ಅದಕ್ಕಿಂತ ಒಳಗ್ ನುಗ್ಗಿದೆ ಇಷ್ಟು. ಸೊ ಎಷ್ಟಾಗ್ತದೆ, ದಿಸ್ ಇಸ್ ಕಾಲ್ಡ್ ಅಸ್ ಪೆನಿಟ್ರೇಷನ್ ಎಫೆಕ್ಟ್. ಅದ್ ಯಾವ ಪೊಸಿಷನ್ ಅಲ್ಲಿ ಇರ್ಬೇಕಾಗಿತ್ತು ಅದಕ್ಕಿಂತ ಏನಾಗಿದೆ ಸ್ವಲ್ಪ ಮುಂದೆ ಬಂದಿದೆ. ಸೊ ಸಿ ನೀವು ಸ್ಪಾಂಜ್ ಇಟ್ಕೊಂತ ಹೋದ್ರೆ ಯಾವುದೇ ಒಂದು ಎನಿಥಿಂಗ್ ಲೈಕ್ ನಿಮ್ದು ಏನಾಗಿರ್ಬೋದು, ಬಲೂನ್ ಆಗಿರ್ಬೋದು, ಏನಾದ್ರು ಅದನ್ನ ನೀವೇನ್ ಮಾಡಿದ್ರೆ ಫಸ್ಟ್ ಮಧ್ಯದ ಕಡೆಯಿಂದ ನೀವೇನಾದ್ರು ಕಂಪ್ರೆಸ್ ಮಾಡ್ತಾ ಹೋದ್ರೆ ಮೇಲ್ಗಡೆದು ಏನಾಗಿರೋದು ಸ್ವಲ್ಪ ಈಚೆ ಹೋಗುತ್ತೆ, ಹಿಂದೆ ಈ ತರ ಆಗುತ್ತೆ, ರೈಟ್ ಎಕ್ಸ್ಟೆಂಡ್. ಸೊ ಒಂದು ಬಲೂನ್ ತಗೊಳ್ಳಿ, ಬಲೂನ್ ಅಲ್ಲಿ ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡ್ತಾ ಹೋಗಿ ಎಲ್ಲಾದ್ರು ಆಯ್ತಾ. ಸೊ ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರೆ ಈ ಕಡೆ ಏನಾಗುತ್ತೆ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ, ಸ್ವಲ್ಪ ದೂರ ಆಗುತ್ತೆ. ಸೊ ದೇ ಫೋರ್ ಸಿಮಿಲರ್ ಪ್ಯಾಟರ್ನ್ ಆಗುತ್ತೆ. n is equal to 2 ಅಲ್ಲಿ ಏನಾಗಿದೆ, ಅಲ್ಲೂ ಕೂಡ ಎಸ್ ಸಬ್ಶೆಲ್ ಇದೆ ನನ್ನ ಹತ್ರ. ಸೊ ಅದು ಕೂಡ ನಂದು ಏನಾಗಿದೆ, ಈ ವೈಟ್ ಕಲರ್ ಏನಾಗಿದೆ ನಂದು ಎನರ್ಜಿ ಲೆವೆಲ್ ಅದರ ಮೇಲೇನೆ ಇರಬೇಕಾಗಿತ್ತು ಆಕ್ಚುಲಿ. ಬಟ್ ಎಸ್ದು ಪೆನಿಟ್ರೇಷನ್ ಎಫೆಕ್ಟ್ ಜಾಸ್ತಿ ಆಗಿರೋದ್ರಿಂದ ಅದು ಏನಾಗ್ತಾ ಹೋಯ್ತು, ನಂದು ಒಳಗ್ ಬರ್ತಾ ಹೋಯ್ತು ಸ್ವಲ್ಪ ಈ ತರ ಆಯ್ತಾ. ಅದು ಏನಾಯ್ತು ಸ್ವಲ್ಪ ಒಳಗಡೆಗೆ ಪೆನಿಟ್ರೇಟ್ ಆಯ್ತು. ಅಂಡ್ ಇದು ಪೆನಿಟ್ರೇಟ್ ಆಗಿರೋದ್ರಿಂದ ಇದು ಒಳಗಡೆ ನುಗ್ಗಿರೋದ್ರಿಂದ ಇದು ಎನರ್ಜಿನ ಕನ್ಸರ್ವ್ ಮಾಡೋದಕ್ಕೋಸ್ಕರ ನಂದು ವಾಲ್ಯೂಮ್ನೆಲ್ಲ ಕನ್ಸರ್ವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಪಿ ಸಬ್ಶೆಲ್ ಪಾಪ ಏನ್ ಮಾಡೋದು ಸ್ವಲ್ಪ ಈಚೆ ಬರುತ್ತೆ. ಸೊ ಸಿ ವಾಟ್ ವಿಲ್ ಹ್ಯಾಪನ್, ಇದು ಒಳಗ್ ಬಂತು ಈ ತರ, ಪಿ ಸಬ್ಶೆಲ್ ವಿಲ್ ಕಮ್ ಔಟ್ ನೌ. ಪಿ ಇದೇನಾಗಿದೆ ಇದು ಸ್ವಲ್ಪ ಈಚೆ ಬರುತ್ತೆ ಈ ತರ, ಈಚೆ ಎಕ್ಸ್ಟೆಂಡ್ ಆಗುತ್ತೆ. ಇನಿಷಿಯಲಿ ಯಾವ ತರ ಇರಬೇಕಾಗಿದ್ದು ಪಿದು, ಇನಿಷಿಯಲಿ ಇರಬೇಕಾಗಿದ್ದು ಇಷ್ಟು ಪಿದು. ಬಟ್ ಇಲ್ಲಿ ಪೆನಿಟ್ರೇಷನ್ ಆಗಿರೋದ್ರಿಂದ ಏನಾಯ್ತು, ಪಿ ಸಬ್ಶೆಲ್ದು ಏನಾಯ್ತು ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಯ್ತು. ಸೊ ಯು ಶುಡ್ ರಿಮೆಂಬರ್ ದಟ್ ಶೀಲ್ಡಿಂಗ್ ಎಫೆಕ್ಟ್ ಈಸ್ ಕಾನ್ಸಿಕ್ವೆನ್ಸ್ ಆಫ್ ಪೆನಿಟ್ರೇಷನ್ ಎಫೆಕ್ಟ್. ಸೊ ಪೆನಿಟ್ರೇಷನ್ ಎಫೆಕ್ಟ್ ಆಗಿರೋದ್ರಿಂದ ನಿಮ್ದು ಏನಾಗ್ತದೆ, ಶೀಲ್ಡಿಂಗ್ ಎಫೆಕ್ಟ್ ಆಗ್ತದೆ. ಈಗ ಕ್ವೆಶನ್ ಬರುತ್ತೆ, ಯಾವ ಒಂದು ಸಬ್ಶೆಲ್ ಎಷ್ಟು ಮಟ್ಟಕ್ಕೆ ಪೆನಿಟ್ರೇಟ್ ಆಗತ್ತೆ ಒಳಗಡೆ ಆಯ್ತಾ, ಅಂಡ್ ಯಾವ ಸಬ್ಶೆಲ್ ಎಷ್ಟು ಮಟ್ಟಕ್ಕೆ ಏನಾಗುತ್ತೆ ನಮ್ದು ಶೀಲ್ಡ್ ಆಗ್ತಿರತ್ತೆ, ಅದ್ರ ಬಗ್ಗೆ ತಗೊಂತ ಹೋಗ್ಬೇಕು ಆಯ್ತಾ. ಸೊ ನೀವೇನ್ ಹೇಳ್ತೀರಾ, ಈ ಪಿ ಸಬ್ಶೆಲ್ದು ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಹೇಳಿ. ಶೀಲ್ಡಿಂಗ್ ಎಫೆಕ್ಟ್ ಏನಾಗುತ್ತೆ, ಪೆನಿಟ್ರೇಷನ್ ಆಗ್ತಿರೋದ್ರಿಂದ ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಆಗ್ತದೆ ಆಯ್ತಾ. ಸೊ ಸಿ ಹಿಯರ್ ನಾನು ತಗೊಂತಾ ಹೋದ್ರೆ ದಟ್ ಈಸ್ ಪೆನಿಟ್ರೇಷನ್ ಎಫೆಕ್ಟ್, ದಟ್ ಮೀನ್ಸ್ ಇಟ್ ಇಸ್ ದ ಪ್ರಾಕ್ಸಿಮಿಟಿ ಆಫ್ ಎಲೆಕ್ಟ್ರಾನ್ಸ್ ಇನ್ ಅನ್ ಆರ್ಬಿಟ್ ಟು ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಹತ್ರಕ್ಕೆ ಎಷ್ಟು ಬಂದಿದೆ ಅದ್ರ ಬಗ್ಗೆ ಇದು ಮಾತಾಡ್ತಿರೋದು. ಅಂಡ್ ಆರ್ಡರ್ ನೋಡ್ತಾ ಹೋದ್ರೆ ಎಸ್ ಸಬ್ಶೆಲ್ಗೆ ಎಲ್ಲರಿಗಿಂತ ಹೈಯೆಸ್ಟ್ ಪೆನಿಟ್ರೇಷನ್ ಎಫೆಕ್ಟ್ ಇರುತ್ತೆ, ದೆನ್ ಪಿ, ದೆನ್ ಡಿ ಅಂಡ್ ದೆನ್ ಎಫ್. ಕಾನ್ಸಿಕ್ವೆನ್ಸ್ ಏನಾಗುತ್ತೆ ನೋಡಿ, ಪೆನಿಟ್ರೇಷನ್ ಎಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ವಿಲ್ ಬಿ ಯೋರ್ ಕಾನ್ಸಿಕ್ವೆನ್ಸಸ್. ಪೆನಿಟ್ರೇಷನ್ ಎಫೆಕ್ಟ್ ಆಗಿರೋದ್ರಿಂದ ಶೀಲ್ಡಿಂಗ್ ಎಫೆಕ್ಟ್ ಕೂಡ ಒಟ್ಟಿಗೆ ಆಗ್ತಾ ಇರುತ್ತೆ. ಅಂಡ್ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೇನು, ಸೊ ಸಿ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ ಔಟರ್ ಎಲೆಕ್ಟ್ರಾನ್ಸು ಎಷ್ಟು ಸ್ವಲ್ಪ ದೂರ ಹೋಗಿದೆ ಅದ್ರ ಬಗ್ಗೆ. ಸೊ ಔಟರ್ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಫ್ರಮ್ ನ್ಯೂಕ್ಲಿಯಸ್ ಆರ್ ರಿಪಲ್ಸಿವ್ ಫೋರ್ಸ್ ಫ್ರಮ್ ದ ಅದರ್ ಎಲೆಕ್ಟ್ರಾನ್ಸ್. ಸೊ ಸಿ ಎಲೆಕ್ಟ್ರಾನ್ಸ್ ಯಾವ್ದ್ರಿಂದ ನಂದು ಅಲ್ಲಿ ಸ್ಟೇಬಲ್ ಆಗಿ ಕೂತ್ಕೊಂಡಿರುತ್ತೆ, ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದಕ್ಕೆ ನ್ಯೂಕ್ಲಿಯಸ್ ಏನ್ ಮಾಡ್ತಿರುತ್ತೆ, ಅದನ್ನ ತನ್ನ ಕಡೆ ಎಳ್ಕೊಂತಿರುತ್ತೆ. ಸೊ ಒನ್ಸ್ ಅದೇ ಸ್ವಲ್ಪ ದೂರ ಹೋಯ್ತು ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಟು ದಟ್ ಎಲೆಕ್ಟ್ರಾನ್ ಏನಾಯ್ತು, ಕಡಿಮೆ ಆಯ್ತು. ಅಂಡ್ ಈ ಕಡಿಮೆ ಆಗೋದನ್ನ ನಾನು ಹೇಳ್ತೀನಿ, ನಾವು ಡಿಕ್ರೀಸ್ ಇನ್ ದಿಸ್ ಇಸ್ ಕಾಲ್ಡ್ ಅಸ್ ನಂದು ಸ್ಕ್ರೀನಿಂಗ್ ಎಫೆಕ್ಟ್. ಶೀಲ್ಡಿಂಗ್ ಎಫೆಕ್ಟ್ ಅಂಡ್ ಸ್ಕ್ರೀನಿಂಗ್ ಎಫೆಕ್ಟ್ ಎರಡು ಒಂದೇ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕ್ರೀನಿಂಗ್ ಎಫೆಕ್ಟ್. ಸೊ ಇದು ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಒಂದು ಮಲ್ಟಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಲೈಕ್ ಹೈಡ್ರೋಜನ್ಗೆಲ್ಲ ಅದು ಅಪ್ಲಿಕೇಬಲ್ ಆಗದೇ ಇಲ್ಲ ಆಯ್ತಾ. ಸ್ಟ್ರೆಂತ್ ಆಫ್ ಶೀಲ್ಡಿಂಗ್ ಎಫೆಕ್ಟ್ ಇವಾಗ ಹೇಳ್ತಿರೋದು ನೋಡಿ, ಸ್ಟ್ರೆಂತ್ ಹೇಳ್ತಿರೋದು ನಾನು, ದಟ್ ಈಸ್ ನಮ್ದು ಎಷ್ಟು, ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಆಯ್ತಾ. ಸೊ ದಟ್ ಈಸ್ ಹೈಯೆಸ್ಟ್ ಇನ್ ಎಸ್ ಅಂಡ್ ದೆನ್ ಪಿ ಅಂಡ್ ದೆನ್ ಡಿ ಅಂಡ್ ದೆನ್ ಎಫ್. ಒಬ್ವಿಯಸ್ಲಿ ಎಸ್ ಸಬ್ಶೆಲ್ ಪೆನಿಟ್ರೇಷನ್ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ, ಅದಕ್ಕೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಫಾರ್ ದಟ್ ಎಲೆಕ್ಟ್ರಾನ್, ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಕೂಡ ಏನಾಗಿರುತ್ತೆ, ಜಾಸ್ತಿನೇ ಆಗಿರುತ್ತೆ. ಅದು ನಿಮ್ಗೆ ಇಲ್ಲಿ ಗೊತ್ತಿರಬೇಕು, ರೈಟ್.
ಸೊ ನೆಕ್ಸ್ಟ್ ವಿಲ್ ಬಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಸೊ ಈಗ ನೋಡಿ, ನ್ಯೂಕ್ಲಿಯರ್ ಚಾರ್ಜ್ ಇನಿಷಿಯಲಿ ಏನಾಗಿತ್ತು, ದಟ್ ಈಸ್ ಝೆಡ್ ಆಗಿತ್ತು, ರೈಟ್. ಸೊ ಈ ಝೆಡ್ ಬಿಕಾಸ್ ಆಫ್ ಡಿಕ್ರೀಸ್ ಇನ್ ನ್ಯೂಕ್ಲಿಯರ್ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಡ್ಯೂ ಟು ದ ಸ್ಕ್ರೀನಿಂಗ್ ಎಫೆಕ್ಟ್ ಏನಾಗ್ತಾ ಹೋಯ್ತು, ದಿಸ್ ನ್ಯೂಕ್ಲಿಯರ್ ಚಾರ್ಜ್ ಬಿಕೇಮ್ ಲೆಸ್. ಸೊ ದೇರ್ ಫೋರ್ ಏನ್ ನಾವು ಈ ಸ್ಕ್ರೀನಿಂಗ್ ಎಫೆಕ್ಟ್ ನ ಮೈನಸ್ ಮಾಡ್ತೀವಿ ಫ್ರಮ್ ದಿಸ್ ಆಕ್ಚುಯಲ್ ನ್ಯೂಕ್ಲಿಯರ್ ಚಾರ್ಜ್, ದಟ್ ಈಸ್ ಕಾಲ್ಡ್ ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಅರ್ಥ ಆಯ್ತಾ? ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈಸ್ ರೆಫರ್ಸ್ ಟು ದ ಆಕ್ಚುಯಲ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಆಯ್ತಾ, ಬೈ ದ ನ್ಯೂಕ್ಲಿಯಸ್ ಅಷ್ಟೇ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ, ಟ್ರೆಂಡ್ಸ್ ಅಕ್ರಾಸ್ ದ ಪೀರಿಯಾಡಿಕ್ ಟೇಬಲ್. ಸೊ ಈ ಟ್ರೆಂಡ್ಸ್ ಅಲ್ಲಿ ಯಾವ್ಯಾವ್ದು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ವಿ ವಿಲ್ ಟಾಕ್ ಅಬೌಟ್ ಅಟೋಮಿಕ್ ರೇಡಿಯೈ. Next we will talk about ionization energy. Next we will talk about electron affinity. Next we will talk about electronegativity. And next we will talk about your melting point and boiling point. Melting point and boiling point, and then we will talk about that is nature of oxides. Aita. So first let us talk about atomic radius. So atomic radius ಗೆ ಬರ್ತಾ ಹೋದ್ರೆ ಟೈಪ್ ಆಫ್ ಬಾಂಡ್ ಯಾವ್ದಾಗಿದೆ ಒಂದು ಆಟಮ್ಸ್ ನಡುವೆ. ಸೊ ಆ ಟೈಪ್ ಆಫ್ ಬಾಂಡ್ ಅಕಾರ್ಡಿಂಗ್ ನಾವು ಅಟೋಮಿಕ್ ರೇಡಿಯೈನ ಡಿಫೈನ್ ಮಾಡ್ತೀವಿ. ಸೊ ಬಾಂಡಿಂಗ್ ಅಲ್ಲಿ ಯಾವ್ಯಾವ ಟೈಪ್ ಆಗಿರ್ಬೋದು. ಸೊ ದೇರ್ ಮೇ ಬಿ ಅ ಕೋವಲೆಂಟ್ ಬಾಂಡ್, ದೇರ್ ಮೇ ಬಿ ಅ ಅಯೋನಿಕ್ ಬಾಂಡ್, ದೇರ್ ಮೇ ಬಿ ಅ ಮೆಟಾಲಿಕ್ ಬಾಂಡ್, and there may be a van der Waals force of attraction. ಸೊ ಇದರ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಅಟೋಮಿಕ್ ರೇಡಿಯೈನ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ನ್ಯೂಕ್ಲಿಯಸ್ ಇಂದ ಹಿಡಿದು ಔಟರ್ ಮೋಸ್ಟ್ ಶೆಲ್ವರೆಗೂ ಎಲ್ಲಿ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ನಮಗೆ ಪ್ರೆಸೆಂಟ್ ಆಗಿದೆ ಇಲ್ಲಿವರೆಗೂ ಏನು ಡಿಸ್ಟೆನ್ಸ್ ಇದೆ, ದಾಟ್ ಡಿಫೈನ್ಸ್ ಅವರ್ ಅಟೋಮಿಕ್ ರೇಡಿಯೈ ಆಫ್ ನಾರ್ಮಲ್ ಒಂದು ಎಲಿಮೆಂಟ್. ಬಟ್ ಆಸ್ ಅ ಮೊಲಿಕ್ಯೂಲ್ ತಗೊಂತಾ ಹೋದ್ರೆ, ಆಸ್ ಅ ಮೊಲಿಕ್ಯೂಲ್ ಇಂದ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಒಂದು ಮಾಲಿಕ್ಯೂಲ್ ತಗೊಂತಾ ಹೋಗ್ತೀವಿ ಈ ತರ. ಸೊ ಈ ತರ ಏನು ಒಂದು ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ಳೋಣ. ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಮಧ್ಯದಲ್ಲಿ. ಅಂಡ್ ಫಾರ್ ನಾವು ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನಂದು ಬಾಂಡ್ ಆಕ್ಚುಲಿ ಆಗಿರಲ್ಲ. ಅಂಡ್ ಈ ಸೆಂಟರ್ ಇಂದ ಇಲ್ಲಿವರೆಗೂ ನಾವೇನು ತಗೊಂತಾ ಹೋಗ್ತೀವಿ, ಒಂದು ಡಿಸ್ಟೆನ್ಸ್ ಡಿ ನ ತಗೊಂತಾ ಹೋಗ್ತೀವಿ. ಅಂಡ್ ಈ ಡಿಸ್ಟೆನ್ಸ್ ಡಿ ನ ನಾವೇನ್ ಮಾಡ್ತೀವಿ, ಡಿವೈಡ್ ಬೈ 2 ಮಾಡ್ತೀವಿ. ಅಂಡ್ ನಮಗೆ ಏನ್ ಸಿಗುತ್ತೆ, ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಸಿಗ್ತಾ ಹೋಗುತ್ತೆ. ಸಿಮಿಲರ್ ಫಾರ್ ಮೆಟಾಲಿಕ್ ಬಾಂಡ್ ಅಂಡ್ ಅಯೋನಿಕ್ ಬಾಂಡ್. ಆಯ್ತಾ? ಸೊ ಈಗ ಯಾವ್ಯಾವ ಫ್ಯಾಕ್ಟರ್ ನಂತ ಆಕ್ಚುಲಿ ಈ ಒಂದು ಅಯೋನಿಕ್ ರೇಡಿಯೈ ಅಥವಾ ಅಟೋಮಿಕ್ ರೇಡಿಯೈಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅಟೋಮಿಕ್ ರೇಡಿಯೈಗೆ ಫಸ್ಟ್ ಫ್ಯಾಕ್ಟರ್ ಅಫೆಕ್ಟ್ ಮಾಡ್ತಾ ಹೋಗೋದು ದಟ್ ಈಸ್ ಯೋರ್ ನಂಬರ್ ಆಫ್ ಶೆಲ್ಸ್. ಸೊ ಎಷ್ಟು ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಆಟಮ್ ತಗೊಂತಾ ಹೋದ್ರೆ, ಸೊ ದಿಸ್ ನಂಬರ್ ಆಫ್ ಶೆಲ್ಸ್ ಇಸ್ 1, ನಂಬರ್ ಆಫ್ ಶೆಲ್ ಇಸ್ 2, ನಂಬರ್ ಆಫ್ ಶೆಲ್ ಇಸ್ 3. ಆಗ್ತಾ ಏನಾಗ್ತಿದೆ, ನಂದು ಅಟೋಮಿಕ್ ರೇಡಿಯೈ ಜಾಸ್ತಿ ಆಗ್ತಿಲ್ವಾ. ಇಲ್ಲಿ ಇಷ್ಟೇ ಒಂದು R1 ಇತ್ತು, ಇಲ್ಲಿ ಎಷ್ಟಾಗ್ತಿದೋ, ಇಲ್ಲಿ R2 ಇದೆ, ಇಲ್ಲಿ R3 ಇದೆ. ಸೊ ಸಿ, ಇಫ್ ಸಮ್ ಆಟಮ್ ಅದರ ಅಟೋಮಿಕ್ ರೇಡಿಯೈ ಲಾಸ್ಟ್ ಎಲೆಕ್ಟ್ರಾನ್ n is equal to 1 ಅಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ ಅಟೋಮಿಕ್ ರೇಡಿಯೈ R1 ಇರುತ್ತೆ. ಲಾಸ್ಟ್ ಎಲೆಕ್ಟ್ರಾನ್ n is equal to 2 ಅಲ್ಲಿ ಹೋಗ್ತಿದ್ರೆ ಅಟೋಮಿಕ್ ರೇಡಿಯೈ R2 ಇರುತ್ತೆ. ಇಫ್ ಲಾಸ್ಟ್ ಎಲೆಕ್ಟ್ರಾನ್ n is equal to 3 ಅಲ್ಲಿ ಹೋಗ್ತಿದೆ, ನಂದು ಏನಾಗ್ತಿರುತ್ತೆ, R3 ಇರುತ್ತೆ. ಸೊ ಅಟೋಮಿಕ್ ರೇಡಿಯೈ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಏನಾಗ್ತಿರುತ್ತೆ, ಅಟೋಮಿಕ್ ರೇಡಿಯಸ್ ಜಾಸ್ತಿ ಆಗ್ತಿರುತ್ತೆ. ನೆಕ್ಸ್ಟ್ ಈಸ್ ಯೋರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಸಿ, ನ್ಯೂಕ್ಲಿಯರ್ ಚಾರ್ಜ್ ಏನು ಮಾಡುತ್ತೆ, ಆ ಎಲೆಕ್ಟ್ರಾನ್ನ ತನ್ನ ಕಡೆ ಎಳ್ಕೊಳತ್ತೆ. ಸೊ ಎಷ್ಟು ತುಂಬಾ ಚೆನ್ನಾಗಿ ನ್ಯೂಕ್ಲಿಯರ್ ಚಾರ್ಜ್ ತನ್ನ ಕಡೆ ಎಳ್ಕೊಬೋದು, ಅಷ್ಟು ಕಡಿಮೆ ಏನಾಗಿರುತ್ತೆ, ಅದು ಅಟೋಮಿಕ್ ರೇಡಿಯಸ್ ಆಗಿರುತ್ತೆ. ಬಿಕಾಸ್ ಎಳ್ಕೊಂಡ್ರೆ ಇದೇನಾಗುತ್ತೆ, ಸ್ವಲ್ಪ ಪೆನಿಟ್ರೇಟ್ ಆಗುತ್ತೆ. ಸೊ ಪೆನಿಟ್ರೇಟ್ ಆದರೆ ಒಬ್ವಿಯಸ್ಲಿ ನನ್ನ ಅಟೋಮಿಕ್ ರೇಡಿಯೈ ಏನಾಗಿರ್ಬೇಕು, ಕಡಿಮೆ ಆಗಿರಬೇಕು, ರೈಟ್. ಸೊ ನೆಕ್ಸ್ಟ್ ಇಸ್ ಅಟೋಮಿಕ್ ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ರೀನಿಂಗ್ ಎಫೆಕ್ಟ್. ಸೊ ಓಕೆ, ಪೆನಿಟ್ರೇಷನು ಆಯಿತು, ಓಕೆ ನ್ಯೂಕ್ಲಿಯರ್ ಎಫೆಕ್ಟ್ ಆಗ್ತಾ ಹೋಯ್ತು. ಬಟ್ ಸ್ಟಿಲ್ ಪೆನಿಟ್ರೇಷನ್ ಏನಾಗಿದೆ ನಂದು, ಸ್ಕ್ರೀನಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಿದೆ, ಅಟೋಮಿಕ್ ರೇಡಿಯಸ್ ಕೂಡ ಜಾಸ್ತಿ ಆಗುತ್ತೆ. ಆಯ್ತಾ, ಬಿಕಾಸ್ ಔಟರ್ ಕಡೆ ಹೋಗ್ತಿದೆ ಅದು. ನೆಕ್ಸ್ಟ್ ಟ್ರೆಂಡ್ಸ್ ಇನ್ ಅಟೋಮಿಕ್ ರೇಡಿಯೈ ನೋಡ್ತಾ ಹೋಗೋಣ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು.
ಸೊ ದಟ್ ಈಸ್ ನೋಡಿ, ನಾನು ನಾರ್ಮಲ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ತಗೊಂಡ ಹೋದ್ರೆ ಎಕ್ರಾಸ್ ದ ಪೀರಿಯಡ್ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಸ್ಕ್ರೀನಿಂಗ್ ಎಫೆಕ್ಟ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಸ್ಕ್ರೀನಿಂಗ್ ಎಫೆಕ್ಟ್ ಏನಾಗ್ತಿರುತ್ತೆ ಅಂತ ಕಡಿಮೆ ಆಗ್ತಿರುತ್ತೆ. ಅಂಡ್ ಆಸ್ ಸ್ಕ್ರೀನಿಂಗ್ ಎಫೆಕ್ಟ್ ಏನಾಗ್ತಿದೆ ನಂದು ಕಡಿಮೆ ಆಗ್ತಿದೆ, ಅಟೋಮಿಕ್ ರೇಡಿಯಸ್ ಏನಾಗ್ತಿರತ್ತಂದು ಕೂಡ ಕಡಿಮೆ ಆಗ್ತಿರುತ್ತೆ. ಸೊ ಫ್ರಮ್ ಮೂವಿಂಗ್ ಲೆಫ್ಟ್ ಟು ರೈಟ್ ನಂದು ಏನಾಗ್ತಿದೆ, ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಒಂದು ಝೆಡ್ ಎಫೆಕ್ಟಿವ್ ಏನಾಗ್ತಾ ಹೋಯ್ತು, ಸೊ ಝೆಡ್ ಎಫೆಕ್ಟಿವ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಮೂವಿಂಗ್ ಡೌನ್ ದಿ ಗ್ರೂಪ್ ಹೋಗ್ತಾ ಹೋಗ್ತಾ ಎನ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿರುತ್ತೆ, ದಟ್ ಈಸ್ ನಂಬರ್ ಆಫ್ ಶೆಲ್ ಇನ್ಕ್ರೀಸ್ ಆಗ್ತಿರುತ್ತೆ. ಆಬ್ವಿಯಸ್ಲಿ ಅಟೋಮಿಕ್ ರೇಡಿಯಸ್ ಏನಾಗಿರ್ಬೇಕು, ಇನ್ಕ್ರೀಸ್ ಆಗಿರಬೇಕು. ಸೊ ಈಗ 3D ಸೀರೀಸ್ ಅಲ್ಲಿ ಬರ್ತಾ ಹೋಗೋಣ ಎಕ್ಸೆಪ್ಷನ್ಸ್ ಕೈಂಡ್ ಆಫ್ ಥಿಂಗ್ ಅಲ್ಲಿ. ಸೊ ಎಕ್ಸೆಪ್ಷನ್ ಅಲ್ಲಿ ಫಸ್ಟ್ ಎಕ್ಸೆಪ್ಷನ್ ಬರ್ತಾ ಹೋಗುತ್ತೆ 3D ಸೀರೀಸ್, ದಟ್ ಈಸ್ ಅಟೋಮಿಕ್ ರೇಡಿಯಸ್. ಸೊ ಅಲಾಂಗ್ ದ ಪೀರಿಯಡ್ ಏನಾಗ್ತಿರ್ಬೇಕಾಗಿತ್ತು, ನಂದು ರೆಗ್ಯುಲರ್ ಆಗಿ ಡಿಕ್ರೀಸ್ ಆಗ್ತಿರ್ಬೇಕಾಗಿತ್ತು. ಬಟ್ 3D ಸೀರೀಸ್ ಬಂದಾಗ ಇರ್ರೆಗ್ಯುಲರ್ ಡಿಕ್ರೀಸ್ ಆಗುತ್ತೆ. ದಟ್ ಮೀನ್ಸ್ 3D ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ನಂದು ದಟ್ ಈಸ್ ಸಿ ಹಿಯರ್, ನನ್ ಈ ತರ ಒಂದು ನಂದು ಡಿಕ್ರೀಸ್ ಆಗ್ತಾ 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 ಏನಾಗ್ತಿರತ್ತೆ, ಸಡನ್ಲಿ ದೇರ್ ವಿಲ್ ಬಿ ಎನ್ ಸ್ಲೈಟ್ ಇನ್ಕ್ರೀಸ್. ಸೊ ಈ ತರ ನನಗೆ ಗ್ರಾಫ್ ನನಗೆ ಸಿಗ್ತಾ ಹೋಗುತ್ತೆ. ಅದನ್ನ ಬರ್ತಿರೋದು ಇನ್ ದ ಟ್ರಾನ್ಸಿಷನ್ ಸೀರೀಸ್ ಅಟೋಮಿಕ್ ಸೈಜ್ ಆಫ್ ದ ಎಲಿಮೆಂಟ್ಸ್ ಡಿಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ಅ ರೋ ಅಂಟಿಲ್ ನಿಯರ್ ದ ಎಂಡ್ ವೆನ್ ದ ಸೈಜ್ ಇನ್ಕ್ರೀಸಸ್ ಸ್ಲೈಟ್ಲಿ. ಸೊ ಇಲ್ಲಿ ಎಂಡ್ ಅಲ್ಲಿ ಏನಾಗ್ತದೆ, ನಂದು ಸೈಜ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಸ್ಲೈಟ್ಲಿ. ಅಂಡ್ ದಿಸ್ ಇಸ್ ದ ಫಸ್ಟ್ ಕೈಂಡ್ ಆಫ್ ಎಕ್ಸೆಪ್ಷನ್. ನೆಕ್ಸ್ಟ್ ಬರ್ತಾ ಹೋದ್ರೆ ಓಕೆ, ಎಸ್ ಇದನ್ನೇ ಬರ್ತಿದೆ ನೋಡಿ 3D ಸೀರೀಸ್ ಅಲ್ಲಿ ಯಾವ ತರ ಆಗ್ತಿದೆ. ಸೊ ಸ್ಕ್ಯಾಂಡಿಯಂ, ಟೈಟೇನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್ ವರ್ಗೂ ಏನಾಗ್ತಿದೆ ನಂಗೆ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಯ್ತು. ಆಯ್ತಾ, ಮ್ಯಾಂಗನೀಸ್ ಅಲ್ಲಿ ಸ್ವಲ್ಪ ಏನಾಯ್ತು, ಅಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಯ್ತು. ಅಂಡ್ ದೆನ್ ಸಡನ್ಲಿ ಡಿಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ವಿ ವಿಲ್ ಕನ್ಸಿಡರ್ ಟಿಲ್ ಹಿಯರ್. ಸಿ, ಸೊ ಇಲ್ಲೇನಾಗ್ತಾ ಹೋಯ್ತು ಅಂದು ಕಾನ್ಸ್ಟೆಂಟ್ ಆಯ್ತು. ಅಂಡ್ ದೆನ್ ದೇರ್ ಇಸ್ ಅ ಸಡನ್ ಇನ್ಕ್ರೀಸ್ ಇಲ್ಲಿ ಲಾಸ್ಟ್ ಅಲ್ಲಿ. ಆಯ್ತಾ, ಸೊ ಈ ಒಂದು ಏನಾಗ್ತಿರತ್ತೆ ಅಲ್ಲಿ ಏನಕ್ಕೆ ಆಯ್ತು ಅಂತ ಹೇಳಿದ್ರೆ, ಸಿ ಇಲ್ಲಿ ಹೋಗ್ತಾ ಹೋಗ್ತಾ ಅಲಾಂಗ್ ದ ಪೀರಿಯಡ್ ನನ್ನ ಏನಾಗ್ತಿದೆ, ಝೆಡ್ ಎಫೆಕ್ಟಿವ್ ಡಾಮಿನೇಟ್ ಆಗ್ತಿದೆ. ಅಂಡ್ ನಂದು ಕ್ರೋಮಿಯಂ ಅಂಡ್ ನಂದು ಕಾಪರ್ ವರ್ಗು ತಗೊಂತಾ ಹೋದ್ರೆ ಏನಾಗ್ತಾ ಹೋಯ್ತು, ಸೊ ಎಲೆಕ್ಟ್ರಾನಿಕ್ ರಿಪಲ್ಷನ್ ಏನಾಗ್ತಿರುತ್ತೆ, ಝೆಡ್ ಎಫೆಕ್ಟಿವ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸಿ ಎಲೆಕ್ಟ್ರಾನಿಕ್ ರಿಪಲ್ಷನ್ ಆಗ್ತಿದ್ರೆ ಅಲ್ಲಿ ರಿಪಲ್ಷನ್ ಆಗ್ತಿದ್ರೆ ಏನಾಗ್ತಿರುತ್ತೆ, ಆ ಎಲೆಕ್ಟ್ರಾನ್ ದೂರ ಹೋಗ್ಲಿಕ್ಕೆ ಟ್ರೈ ಮಾಡ್ತವೆ. ಅಂಡ್ ದೂರ ಹೋಗ್ತಾ ಹೋಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಟೋಮಿಕ್ ರೇಡಿಯಸ್ ನಾವೇನ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಕಾಪರ್ ಇಂದ ಜಿಂಕ್ ವರ್ಗು ಏನಾಗ್ತಿತ್ತು, ಎಲೆಕ್ಟ್ರಾನಿಕ್ ರಿಪಲ್ಷನ್ ಆಗಿರುತ್ತೆ, ಡಾಮಿನೇಟ್ ಮಾಡಕ್ಕೆ. ಅದಕ್ಕೋಸ್ಕರ ಸೊ ಇನಿಷಿಯಲಿ ಏನಾಗ್ತಾ ಹೋಯ್ತು, ಝೆಡ್ ಎಫೆಕ್ಟಿವ್ ಡಾಮಿನೇಟ್ ಮಾಡ್ತು. ಬಟ್ ಝೆಡ್ ಎಫೆಕ್ಟಿವ್ ಡಾಮಿನೇಟ್ ಮಾಡ್ತಾ ಎಂಡಲ್ಲಿ ಏನಾಗ್ತಾ ಹೋಯ್ತು, ಜಾಸ್ತಿ ಎಲೆಕ್ಟ್ರಾನ್ಸ್ ಕ್ರೌಡಿಂಗ್ ಆಯ್ತು. ಕ್ರೌಡಿಂಗ್ ಆಗ್ತಾ ನನ್ನ ಎಲೆಕ್ಟ್ರಾನಿಕ್ ರಿಪಲ್ಷನ್ ಎಫೆಕ್ಟ್ ಏನಾಗ್ಬಿಡ್ತು, ಡಾಮಿನೇಟ್ ಮಾಡ್ಬಿಡ್ತು. ಸೊ ದಾಟ್ಸ್ ವೈ ದಿಸ್ ಹ್ಯಾಪನ್ಸ್ ಹಿಯರ್. ನೆಕ್ಸ್ಟ್ another one thing is ಸೆಕೆಂಡ್ ಎಕ್ಸೆಪ್ಷನ್ಸ್ ಬರ್ತಾ ಹೋದ್ರೆ, ದಟ್ ಈಸ್ ಅಲ್ಯೂಮಿನಿಯಂ ಅಂಡ್ ಗೇಲಿಯಂ ಏನಾಗಿರುತ್ತೆ, ನಂದು ಆಲ್ಮೋಸ್ಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ನಂದು ಅಟೋಮಿಕ್ ರೇಡಿಯೈ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಅದೇನಕ್ಕೆ ಅಂತ ಹೇಳಿದ್ರೆ, ಅಲ್ಯೂಮಿನಿಯಂ ಅಂಡ್ ಗೇಲಿಯಂ ತಗೊಂತಾ ಹೋದ್ರೆ ಮಧ್ಯದಲ್ಲಿ ಏನಾಗಿರುತ್ತೆ ಅಂದು ಡಿ ಸಬ್ಶೆಲ್ಸ್ ಎಲೆಕ್ಟ್ರಾನ್ಸ್ ತುಂಬಿರುತ್ತೆ. ಸಿ ಹಿಯರ್ ವೆನ್ ಐ ಸಿ ದಿಸ್ ಮೈ ಪೀರಿಯಾಡಿಕ್ ಟೇಬಲ್, ಸಿ ಅಲ್ಯೂಮಿನಿಯಂ ಇಲ್ಲಿದೆ ಅಂಡ್ ಗೇಲಿಯಂ ಎಲ್ಲಿದೆ, ಇಲ್ಲಿದೆಯಾ. ಅಂಡ್ ಗೇಲಿಯಂ ಅಂಡ್ ಅಲ್ಯೂಮಿನಿಯಂ ತಗೊಂತಾ ಹೋದ್ರೆ ಇಲ್ಲಿ ನಂದೇನಾಗ್ತಿದೆ, 3D ಸೀರೀಸ್ ನ ಕ್ರಾಸ್ ಮಾಡಿ ಬರ್ತಿರತ್ತೆ. ಅಂಡ್ ಡಿ ಸಬ್ಶೆಲ್ಲಿಂಗ್ ನನಗೆ ಗೊತ್ತಿದೆ ಸ್ಕ್ರೀನಿಂಗ್ ಎಫೆಕ್ಟ್ ಏನಾಗಿರುತ್ತೆ, ಅಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ತಗೊಂತಾ ಹೋದ್ರೆ, ಆರ್ಡರ್ ತಗೊಂತಾ ಹೋದ್ರೆ ಎಲ್ಲರಿಗಿಂತ ಕಡಿಮೆ ಆಗಿರುತ್ತೆ. ಅಂಡ್ ಹೆನ್ಸ್ ಫೋರ್ ಅಲ್ಲಿ ಏನಾಗಿರುತ್ತೆ, so there you can see that is a decrease in atomic radius almost equivalent to your aluminum. ಅರ್ಥ ಆಯ್ತಾ. ಸೊ ಬಿಕಾಸ್ ಆಫ್ ನಂದೇನಾಗ್ತದೆ, ಎಲೆಕ್ಟ್ರಾನ್ಸ್ 3D ಸೀರೀಸ್ ಇಂದ ಫಿಲ್ ಆಗ್ತಾ ಬಂದಿರತ್ತೆ. ಅರ್ಥ ಆಯ್ತಾ. ಅಂಡ್ ದೆನ್ ಗೇಲಿಯಂ ಬರುತ್ತೆ. ಅದಕ್ಕೋಸ್ಕರ ಓಕೆನಾ. ಅಂಡ್ ಎನದರ್ ಥರ್ಡ್ ನಂದು ಯಾವ್ದಾಗಿದೆ ಎಕ್ಸೆಪ್ಷನ್ ಬರ್ತಾ ಹೋದ್ರೆ, ಇದೇ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬರ್ತಾ ಹೋಗಿ ನೀವು. ಸಿ ಹಿಯರ್ ಯು ಕ್ಯಾನ್ ಸಿ ದ ಜಿರ್ಕೋನಿಯಂ ಅಂಡ್ ಹಾಫ್ನಿಯಂ ಹಿಯರ್, ರೈಟ್. ಸೊ ಈ ಜಿರ್ಕೋನಿಯಂ ಅಂಡ್ ಹಾಫ್ನಿಯಂ ಪೀರಿಯಡ್ ನಂಬರ್ 5 ಅಂಡ್ ಪೀರಿಯಡ್ ನಂಬರ್ 6 ಎಲಿಮೆಂಟ್ಸ್ ಅಲ್ಲಿ ಏನಾಗ್ತಿರುತ್ತೆ, ಆಲ್ಮೋಸ್ಟ್ ಈಕ್ವಲ್ ಆಗ್ತಿರುತ್ತೆ. ಇಲ್ಲಿ ಈಕ್ವಲ್ ಆಗುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿದೆ ದಟ್ ಈಸ್ ಲ್ಯಾಂಥನೈಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಲ್ಯಾಂಥನೈಟ್ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲಿ ಹೋಗ್ತಾ ಹೋಗುತ್ತೆ ಅಂದು ಎಫ್ ಸಬ್ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ತುಂಬ್ತಾ ಹೋಗ್ತವೆ. ಎಫ್ ಸಬ್ಶೆಲ್ ಅಲ್ಲೂ ಸ್ಕ್ರೀನಿಂಗ್ ಎಫೆಕ್ಟ್ ಇಂದ ಮತ್ತೆ ಶೀಲ್ಡಿಂಗ್ ಎಫೆಕ್ಟ್ ಎಫ್ ಕಡಿಮೆ ಆಗ್ತಿರೋದ್ರಿಂದ, ದಟ್ ಈಸ್ ಶೀಲ್ಡಿಂಗ್ ಎಫೆಕ್ಟ್ ಎಫ್ ಕಡಿಮೆ ಆಗ್ತಿರೋದ್ರಿಂದ ನಂದು ಜಿರ್ಕೋನಿಯಂ ಅಂಡ್ ಹಾಫ್ನಿಯಂ ಏನಾಗಿರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಯಾದಕ್ಕೋಸ್ಕರ, ದಟ್ ಈಸ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್
ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ನಂದೇನಾಗಿದೆ ಎಫ್ ಸಬ್ ಶೆಲ್ದು. ಆಯ್ತಾ. ನೆಕ್ಸ್ಟ್ ಫೋರ್ತ್ ನಂದು ಏನಾಗುತ್ತೆ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಲ್ಯಾಂಥೆನಾಯ್ಡ್ಸ್. ಲ್ಯಾಂಥೆನಾಯ್ಡ್ಸ್ ಅಲ್ಲಿ ಏನಾಗಿರುತ್ತೆ, ಲ್ಯಾಂಥೆನಾಯ್ಡ್ಸ್ ಅಲ್ಲಿ ನಂದು ಆಲ್ಮೋಸ್ಟ್ ಸೇಮ್ ಏನಾಗಿರುತ್ತೆ ನಂದು ವಿ ಕ್ಯಾನ್ ಸಿ ಅಟೋಮಿಕ್ ರೇಡಿಯಸ್. ಆಲ್ಮೋಸ್ಟ್ ಸೇಮ್ ಅಟೋಮಿಕ್ ರೇಡಿಯಾ ಏನಾಗಿರುತ್ತೆ ನಾವು ನೋಡ್ತಾ ಹೋಗ್ತೀವಿ ವಿತ್ ನಮ್ದು ಸ್ಮಾಲ್ ಚೇಂಜಸ್ ಅಷ್ಟೇ ಆಗ್ತಿರುತ್ತೆ. ಬಿಕಾಸ್ ಆಫ್ ಅಗೇನ್ ನಂದು ಸಬ್ಶೆಲ್ ಅಲ್ಲಿ ಏನಾಗ್ತಿದೆ ನಂದು ಲ್ಯಾಂಥೆನಾಯ್ಡ್ contraction ಆಗ್ತಿದೆ. ರೀಸನ್ ವಿಲ್ ಬಿ ಯೋರ್ ಲ್ಯಾಂಥೆನಾಯ್ಡ್ contraction. ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ. ದಟ್ ಈಸ್ ಎನದರ್ ಥಿಂಗ್. ನಂದು ಇವಾಗ ನಾನು ಹೇಳಿದ್ನಲ್ವ ಟೈಪ್ ಆಫ್ ಬಾಂಡಿಂಗ್ ಮೇಲ್ಗಡೆ ರೇಡಿಯಸ್ ನಾನು ಮಾಡ್ತಾ ಹೋಗಿದೆ. ಸೊ ಇದರ ಅಕಾರ್ಡಿಂಗ್ ನಾನು ರೇಡಿಯಸ್ ಅಲ್ಲಿ ತಗೊಂತಾ ಹೋದ್ರೆ ರೇಡಿಯಸ್ ಆಫ್ ಅಯೋನಿಕ್ ಬಾಂಡಿಂಗ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಅಂಡ್ ದೆನ್ ವಿಲ್ ಬಿ ಯೋರ್ ರೇಡಿಯಸ್ ಆಫ್ ಕೋವಲೆಂಟ್ ಬಾಂಡಿಂಗ್. And then will be your radius of metallic bonding, and then it will be your radius of nandu van der Waals forces. Ellarkinta van der Waals forces ulta ee tara ಆಯ್ತಾ. ಬಿಕಾಸ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಲ್ಲಿ ಏನಾಗ್ತು ಆಟಮ್ ತುಂಬಾ ದೂರ ಆಯ್ತು. ಮೆಟಾಲಿಕ್ ಬಾಂಡಿಂಗ್ ಅಲ್ಲಿ ಏನಾಯ್ತು ಸ್ವಲ್ಪ ಹತ್ರ ಆಯ್ತು. ಇದ್ರಲ್ಲಿ ಏನಾಗ್ತಾ ಹೋಯ್ತು ಓವರ್ಲ್ಯಾಪ್ ಆಗ್ತಾ ಹೋಯ್ತು. ಓವರ್ಲ್ಯಾಪ್ ಆದ್ರೆ ಆಬ್ವಿಯಸ್ಲಿ ಏನಾಗಿರುತ್ತೆ ನಂದು ಕಡಿಮೆ ಆಗಿರುತ್ತೆ. ಬಿಕಾಸ್ ಮೀನ್ ನ ತಗೊಂತಿರೋದು ನಾವು ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ತಗೊಂತಿರೋದು ಅದಕ್ಕೋಸ್ಕರ. ನೆಕ್ಸ್ಟ್ ಬರ್ತಾ ಹೋಗೋಣ. ದಟ್ ಈಸ್ ಅಯೋನಿಕ್ ರೇಡಿಯಸ್. ಈಗ ನಂದು ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಕೊಟ್ಟರು. ಒಂದು ಕೆಟಯಾನ್, ಅನಯಾನ್ ಅಂಡ್ ನಂದೇನು ಕೊಟ್ಟರು ನಂದು ನ್ಯೂಟ್ರಲ್ ಅಯಾನ್. ಮೂರದು ಏನಾಗಿದೆ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇದೆ. ಇವಾಗವರೆಗೂ ನಾವು ನಂಬರ್ ಆಫ್ ಎಲೆಕ್ಟ್ರಾನ್ ಸ್ಪೀಸಸ್ ಮೇಲೆ ಮಾಡಿದ್ವಿ. ಇಲ್ಲಿ ಎಲೆಕ್ಟ್ರಾನ್ ಸೇಮ್ ಆಗಿದ್ದಾಗ ಅನಯಾನ್ ಕೆಟಯಾನ್ ಅಲ್ಲಿ ನಂದು ಕೆಟಯಾನ್ ಏನಾಗಿರುತ್ತೆ ಸ್ಮಾಲರ್ ರೇಡಿಯಾ ಇರುತ್ತೆ. ಯಾಕಂದ್ರೆ ನೀವೇ ನೋಡಿ ಕೆಟಯಾನ್ ಆಯ್ತು ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಾನ್ ತೆಗೆದ್ರಿ. ಎಲೆಕ್ಟ್ರಾನ್ ತೆಗೆದ್ಮೇಲೆ ನಿಂದು ಪ್ರೋಟಾನ್ ಅಂತೂ ಅಲ್ಲೇ ಇರುತ್ತಲ್ವಾ ಆಟಮ್ ಒಳಗಡೆ. ಪ್ರೋಟಾನ್ ಏನಾದ್ರೂ ಈಚೆ ಹೋಗುತ್ತಾ, ಈಚೆ ಹೋಗಲ್ಲ. ದಟ್ಸ್ ವೈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗೋದಲ್ಲಿ ಹೈ ಆಗ್ತಿರುತ್ತೆ. ಅಂಡ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೈ ಆದ್ರೆ ಅಟೋಮಿಕ್ ರೇಡಿಯಸ್ ಕಡಿಮೆ ಆಗುತ್ತೆ. ರೈಟ್. ನೆಕ್ಸ್ಟ್ ಆನಯಾನ್ ಲಾರ್ಜ್ ಇರುತ್ತೆ. ಆನಯಾನ್ ಲಾರ್ಜ್ ಏನಕ್ಕೆ ಇರುತ್ತೆ, ಸಿ ಒಂದ್ ಎಲೆಕ್ಟ್ರಾನ್ ಇನ್ನ ಆಡ್ ಮಾಡಿದ್ದೀರಾ ಅಲ್ಲೇನಾಗ್ತಿರ್ಬೋದು ದೇರ್ ಆರ್ 2 ಕೇಸಸ್. ದಟ್ ಈಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಗಿಂತ ಎಲೆಕ್ಟ್ರಾನ್ ನಂಬರ್ ಜಾಸ್ತಿ ಆಗಿದೆ. ಏನಾದರೂ ಎಲೆಕ್ಟ್ರಾನ್ ರಿಪಲ್ಷನ್ ಆಗೋಕ್ಕೂ ಕೂಡ ಅಲ್ಲಿ ಸಾಧ್ಯತೆ ಇದೆ. ಸೊ ದೇರ್ ಫೋರ್ ಆನಯಾನ್ ಅಲ್ಲಿ ಏನಾಗಿರುತ್ತೆ ಅಂದು ಲೆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರುತ್ತೆ ಅಂಡ್ ಎಲೆಕ್ಟ್ರಾನ್ ರಿಪಲ್ಷನ್ ಕೂಡ ಆಗುತ್ತೆ. ದೇರ್ ಫೋರ್ ಪೇರೆಂಟ್ ಆಟಮ್ ಗಿಂತ ಅದ್ರದ್ದು ಏನಾಗಿರುತ್ತೆ ಯು ಕ್ಯಾನ್ ಸಿ ಆನಯಾನ್ ಲಾರ್ಜ್ ಇರುತ್ತೆ ರೇಡಿಯಸ್. ಆಯ್ತಾ. So that is I have written another isoelectronic species ಹೇಳಿದ್ನಲ್ವಾ. ಸೊ ಸಿ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ ಒಂದು ತಗೊಳ್ತಾ ಹೋಗಿದ್ದೀನಿ. ಸೊ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ ಸೈಜ್ ಆಫ್ ಆನಯಾನ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ದೆನ್ ಇಸ್ ಯುವರ್ ಸೈಜ್ ಆಫ್ ಆಟಮ್ ಅಂಡ್ ದೆನ್ ಇಸ್ ಯುವರ್ ಸೈಜ್ ಆಫ್ ಕೆಟಯಾನ್. ಸೊ ನೋಡಿ ಚಾರ್ಜ್ ಎಷ್ಟು ಇನ್ಕ್ರೀಸ್ ಆಗ್ತಿರುತ್ತೆ. ಸಿ ಪಾಸಿಟಿವ್ ಚಾರ್ಜ್ ಏನಾಗ್ತದೆ ದಿಸ್ ಆರ್ ಐಸೋಎಲೆಕ್ಟ್ರಾನಿಕ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆಯಾ +3 +2 ಪ್ಲಸ್. ಈ ಕಡೆ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆಯಾ -2 -3 ನೆಗೆಟಿವ್ ಚಾರ್ಜ್ ಎಷ್ಟು ಇನ್ಕ್ರೀಸ್ ಆಗ್ತಿರುತ್ತೆ ಅದ್ರ ಮೇಲೆ ದೇರ್ ಫೋರ್ ಅಲ್ಲಿ ಅಟೋಮಿಕ್ ರೇಡಿಯಸ್ ಅಷ್ಟೇ ಜಾಸ್ತಿ ಆಗ್ತಿರುತ್ತೆ. ಪಾಸಿಟಿವ್ ಚಾರ್ಜ್ ಎಷ್ಟು ಇನ್ಕ್ರೀಸ್ ಆಗ್ತಿರುತ್ತೆ ಅಷ್ಟೇ ಅಟೋಮಿಕ್ ರೇಡಿಯಸ್ ಕಡಿಮೆ ಆಗ್ತಿರುತ್ತೆ. ಅರ್ಥ ಆಯ್ತಾ. ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ. ದಟ್ ಈಸ್ ಅಯೋನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನಿಲ್ಲ, ದಟ್ ಈಸ್ ಒಂದು ಗೇಷಿಯಸ್ ಆಟಮ್ ಇದೆ, ಐಸೋಲೇಟೆಡ್ ಗೇಷಿಯಸ್ ಆಟಮ್. ಈ ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇಂದ ನಾನು ಏನ್ ಮಾಡಬೇಕು, ಒಂದು ಎಲೆಕ್ಟ್ರಾನ್ ನ ತೆಗಿಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ ಇರತಕ್ಕಂತ ಒಂದು ಎಲೆಕ್ಟ್ರಾನ್ ಏನ್ ಮಾಡಬೇಕು, ರಿಮೂವ್ ಮಾಡಬೇಕು. ಆ ರಿಮೂವ್ ಮಾಡಕ್ಕೆ ಏನ್ ಮಿನಿಮಮ್ ಎನರ್ಜಿ ಬೇಕಾಗಿರುತ್ತೆ, ದಾಟ್ ಮಿನಿಮಮ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಯುವರ್ ಅಯೋನೈಸೇಷನ್ ಎನರ್ಜಿ. ಆಯ್ತಾ. ಸೊ ಸಿ ಮಿನಿಮಮ್ ಎನರ್ಜಿನ ಹೇಗೆ ಇವಾಗ ಐಡೆಂಟಿಫೈ ಮಾಡ್ಬೋದು ಮ್ಯಾಮ್, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ನ್ಯೂಕ್ಲಿಯಸ್ ಇತ್ತು. ಆಯ್ತಾ. ಈ ನ್ಯೂಕ್ಲಿಯಸ್ ಏನ್ ಮಾಡ್ತು, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನ ಇಟ್ಕೊಂಡಿದೆ ನ್ಯೂಕ್ಲಿಯರ್ ಚಾರ್ಜ್. ಸೊ ಎಷ್ಟು ಗಟ್ಟಿಯಾಗಿ ನ್ಯೂಕ್ಲಿಯಸ್ ಇಟ್ಕೊಂಡಿರುತ್ತೆ ಆ ಎಲೆಕ್ಟ್ರಾನ್ ನ ಅಷ್ಟು ಡಿಫಿಕಲ್ಟ್ ನಾವು ತೆಗಿಬೋದಲ್ವಾ, ರೈಟ್. ಸೊ ಎಷ್ಟು ಲೂಸ್ ಆಗಿಬಿಟ್ಟಿರುತ್ತೆ ಅಷ್ಟು ಬೇಗ ನಾವು ಅದನ್ನ ರಿಮೂವ್ ಮಾಡ್ಬೋದು. ಸೊ ಫಸ್ಟ್ ಬೇಸಿಸ್ ಏನಾಗಿರ್ಬೋದು ನಿಮ್ದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಎಷ್ಟು ಜಾಸ್ತಿ ಆಗ್ತಿರುತ್ತೆ ಅಷ್ಟೇ ಅಯನೈಸೇಷನ್ ಎನರ್ಜಿ ಜಾಸ್ತಿ ಆಗ್ತಿರುತ್ತೆ. ಅಂಡ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ನಾವು ನೋಡಿದ್ವಿ, ನಾವೇನ್ ಮಾಡ್ತಾ ಇದ್ವಿ, along the period ಹೋಗ್ತಾ ಹೋಗ್ತಾ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ದೇರ್ಫೋರ್ ಅಲ್ಲೂ ಏನಾಗಿರ್ಬೇಕು, ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗಬೇಕು. ಅಂಡ್ ಡೌನ್ ದಿ ಗ್ರೂಪ್ ಹೋಗ್ತಾ ಹೋಗ್ತಾ ನ್ಯೂ ಶೆಲ್ ಆಡ್ ಆಗ್ತಿದೆ. ಅದ್ ವೇಲೆನ್ಸ್ ಎಲೆಕ್ಟ್ರಾನ್ ಏನಾಗ್ತಿದೆ, ನ್ಯೂಕ್ಲಿಯಸ್ ಗಿಂತ ತುಂಬಾ ದೂರ ಹೋಗ್ತಿದೆ. ಎಷ್ಟು ದೂರ ಹೋಗುತ್ತೆ ಅಷ್ಟು ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇರುತ್ತಾ. ಸೊ ದೇರ್ಫೋರ್ ಅಲ್ಲಿ ಎಲೆಕ್ಟ್ರಾನ್ ನ ಈಸಿಲಿ ತೆಗಿಬಹುದು. ಸೊ ದಟ್ ಈಸ್ 2 ಕೇಸಸ್. ಎನದರ್ ಕೇಸ್ ಇದೆ ಅಲ್ಲಿ. ಎನದರ್ ಕೇಸ್ ಏನಂತ ಹೇಳಿದ್ರೆ ದಟ್ ಈಸ್ ಹಾಫ್ ಫಿಲ್ಡ್ ಅಂಡ್ ಫುಲ್ ಫಿಲ್ಡ್. ಆಯ್ತಾ. ಸೊ ಒಂದು ಸ್ಟೇಬಲ್ ಆಗಿದೆ ಹಾಫ್ ಫಿಲ್ಡ್ ಅಂಡ್ ಫುಲ್ ಫಿಲ್ಡ್ ಆರ್ ವಾಟ್, ದೇ ಆರ್ ಸ್ಟೇಬಲ್, ವೆರಿ ಸ್ಟೇಬಲ್.
ಸ್ಟೇಬಲ್ ಆಗಿರೋದ್ರಿಂದ ಒಂದು ಎಲೆಕ್ಟ್ರಾನ್ ತೆಗೆದುಬಿಟ್ಟು ಅದ್ರ ಸ್ಟೇಬಿಲಿಟಿನ ಯಾಕ್ರಿ ಕಳ್ಕೊಳತ್ತೆ. ಸೊ ಸ್ಟೇಬಲ್ ಆಟಮ್ಸ್ ಅಯೋನೈಸೇಷನ್ ಎನರ್ಜಿ ಯೂಶಲಿ ಸ್ವಲ್ಪ ಹೈ ಇರುತ್ತೆ, ಅದೊಂದು ಗೊತ್ತಿರಬೇಕು. ನೆಕ್ಸ್ಟ್ ಈಸ್ ಲೆಟ್ಸ್ ಸೇ ಒಂದು ಎಲೆಕ್ಟ್ರಾನ್ ಇದೆ, ಅದೇನಾಗುತ್ತೆ ಒಂದು ಎಲೆಕ್ಟ್ರಾನ್ ನ ಲೂಸ್ ಮಾಡಿದ್ರೆ, ಲೈಕ್ ಸೋಡಿಯಂ ಆಯ್ತಾ, ಸೋಡಿಯಂ ಒಂದು ಎಲೆಕ್ಟ್ರಾನ್ ನ ಲೂಸ್ ಮಾಡಿದ್ರೆ 10 ಏನಾಗ್ಬೋದು ಎಲೆಕ್ಟ್ರಾನ್ಸ್ ನಂಬರ್ನ ಪಡ್ಕೊಬಹುದು. ದಟ್ ಈಸ್ ನಂದು ಏನಾಗಿರೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಪಡ್ಕೊಂತಿರುತ್ತೆ. ಸೊ ಅದು ಪೂರಾ ಜಲ್ದಿಯಲ್ಲಿ ಇರುತ್ತೆ, ತಗೊಂಬಿಡು ನನ್ನ ಎಲೆಕ್ಟ್ರಾನ್ನ. ಸೊ ಏನಾದ್ರೂ ಒಂದು ಎಲೆಕ್ಟ್ರಾನ್ ಒಂದು ಆಟಮ್ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ಳೋದ್ರಿಂದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅವ್ರಿಗೆ ಸಿಗ್ತಿದೆ ಅಂತ ಹೇಳಿದ್ರೆ ಅವ್ರದ್ದು ಅಯೋನೈಸೇಷನ್ ಎನರ್ಜಿ ಕಡಿಮೆ ಇರುತ್ತೆ ಆಯ್ತಾ. ಸೊ ಸಿ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಫಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ತೆಗೆಯೋದು. ಸೊ ದಟ್ ಈಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಫ್ರಮ್ ಎ ಗೇಷಿಯಸ್ ನ್ಯೂಟ್ರಲ್ ಆಟಮ್ ಇಂದ ತಗೊಳೋದು ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಏನಾಗಿರ್ಬೋದು, ಇದೇ ಎಂ ಆಟಮ್ ಎಂ ಕೆಟಯಾನ್ ಇಂದ ಇನ್ನೊಂದು ಎಲೆಕ್ಟ್ರಾನ್ ತೆಗೆಯೋದು, 2+ ಮಾಡೋದು. ಸೊ ದಿಸ್ ವಿಲ್ ಬಿ ಯೋರ್ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಅಂಡ್ ಸೋ ಆನ್ ಥರ್ಡ್ ಅಯೋನೈಸೇಷನ್ ಎನರ್ಜಿ ಅಂತ ನೀವು ನೋಡ್ತಾ ಹೋಗ್ತೀರಾ. ಅರ್ಥ ಆಯ್ತಾ. ಸೊ ಈಗ ಬರ್ತಾ ಹೋಗೋಣ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಹೇಳಿದ್ರು ಅದೇ ತರ. ಥರ್ಡ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ M2+ ಇಂದ ಒಂದು ಎಲೆಕ್ಟ್ರಾನ್ ತೆಗಿತಾ ಹೋಗೋದು. ಈಗ ನಿಮಗೆ ಗೊತ್ತಾಗಬೇಕಾಗಿರೋದು ದಟ್ ಈಸ್ ಆಲ್ವೇಸ್ ರಿಮೆಂಬರ್, ಆಲ್ವೇಸ್ ಯೋರ್ first ionization energy is less and then second ionization energy and then is your third ionization energy. Ionization energy ನೀವು ಎಲೆಕ್ಟ್ರಾನ್ ತೆಗಿತಾ ಇನ್ಕ್ರೀಸ್ ಆಗ್ತಿರುತ್ತೆ ಹೊರತು ನಿಂದು ಯಾವುದು ಡಿಕ್ರೀಸ್ ಆಗಲ್ಲ. ಬಟ್ ಆ ಇನ್ಕ್ರೀಸ್ ಆಗ್ತಿರೋದು ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ಆಗ್ತಿರ್ಬೋದು ಅಷ್ಟೇ, ಬಟ್ ಬೇರೆ ಏನು ಡಿಫ್ರೆನ್ಸ್ ಅಲ್ಲಿ ನೀವು ನೋಡ್ತಾ ಹೋಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಐ ವಿಲ್ ಸೇ ಹಿಯರ್ ಸಿ ನಂದು ಏನಾಗ್ತಿದೆ ಅಂತ ಹೇಳಿದ್ರೆ ಐ ವಿಲ್ ಕನ್ಸಿಡರ್ ನೈಟ್ರೋಜನ್ ಆಯ್ತಾ. ಸೊ ನೈಟ್ರೋಜನ್ ತಂಕಿತ ಹೋದ್ರೆ 1s2 2s2 2p3 ಇದೆ. ಸೊ ಏನಾಗಿದೆ, ಇದು ಹಾಫ್ ಫಿಲ್ಡ್ ಆಗಿದೆ ರೈಟ್. ಸೊ ಹಾಫ್ ಫಿಲ್ಡ್ ಆಗಿರೋದ್ರಿಂದ ಲೆಟ್ಸ್ ಸೇ ಆಕ್ಸಿಜನ್ ತಗೊಳ್ಳೋಣ, 4 ಆಗಿದೆ ಆಯ್ತಾ. ಸೊ ಸಿ ಫಸ್ಟ್ ಎಲೆಕ್ಟ್ರಾನ್ ನ ತೆಗಿಬೇಕು ಅಂತ ಹೇಳಿದ್ರೆ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಆದಾಗ ಏನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗ್ತಿದೆ, 1s2 2s2 2p3 ಸಿಗ್ತಿದೆ, ಹಾಫ್ ಫೀಲ್ಡ್ ಆಗಿತ್ತು. ಈಗ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ತೆಗಿಬೇಕು ಅಂತ ಹೇಳಿದ್ರೆ ಈ ಹಾಫ್ ಫೀಲ್ಡ್ ಇಂದ ಬರ್ತಿದೆ, ಸ್ಟೇಬಲ್ ಇಂದ ಬರ್ತಿದೆ. ಸೊ 1s2 2s2 2p2 ಆಗತ್ತೆ ಆಯ್ತಾ. ನೆಕ್ಸ್ಟ್ ಥರ್ಡ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಈಗ 1s2 2s2 2p1 ಆಗ್ತಾ ಹೋಯ್ತು. ಫೋರ್ತ್ ಅಯೋನೈಸೇಷನ್ ಎನರ್ಜಿ ಅಂತ ಹೇಳಿದ್ರೆ 1s2 2s2 2p ಆಗ್ತಾ ಹೋಯ್ತು. ರಿಸಲ್ಟೆಂಟ್ ಹೇಳ್ತಿರೋದು ಏನ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ರಿಸಲ್ಟೆಂಟ್ ಐಡೆಂಟಿಫೈ ಮಾಡಕ್ಕೆ ಲಾರ್ಜ್ ನಮ್ದು ಏನಾಗಿದೆ ಡಿಫ್ರೆನ್ಸ್ ಎಲ್ಲಿ ನೋಡಬಹುದು, ದಟ್ ಈಸ್ ಹಿಯರ್ ಫಸ್ಟ್ ಒನ್. ಸೊ ನೋಡಿ, ಸೊ ಇಲ್ಲಿ 2p3 ಆದ್ಮೇಲೆ ನಾನು ಇದನ್ನ ಏನ್ ಮಾಡ್ತಿದ್ದೀನಿ, ಹಾಫ್ ಫೀಲ್ಡ್ ನ ಸ್ಟೇಬಿಲಿಟಿನ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೊ ಡಿಸ್ಟರ್ಬ್ ಮಾಡಿದ್ರೆ ಈ ಎಲೆಕ್ಟ್ರಾನ್ ತೆಗಿಯೋಕ್ಕೋಸ್ಕರ ನನ್ಗೆ ಏನಾಗಬೇಕಾಗಿರುತ್ತೆ, ಸೊ ಇಲ್ಲಿ ನಂದು ಡೆಲ್ ಅಯೋನೈಸೇಷನ್ ಎನರ್ಜಿ ಸ್ವಲ್ಪ ಜಾಸ್ತಿ ಇರ್ತಾ ಹೋಗುತ್ತೆ. ಅರ್ಥ ಆಯ್ತಾ. ಅಂಡ್ ನೆಕ್ಸ್ಟ್ ಇಸ್ ಇಯರ್ ಇನ್ನ ಮುಂದೆ ಇಲ್ಲಿಗೆ ಹೋದ್ರೆ 2s2 ಏನಾಗ್ತಿದೆ, ಇದು ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಅಂಡ್ ಇಲ್ಲೂ ಕೂಡ ನೀವು ಡೆಲ್ ಆಫ್ ಅಯೋನೈಸೇಷನ್ ಎನರ್ಜಿ ನೋಡಬಹುದು, ನೀವು ಜಾಸ್ತಿ ನೋಡಬಹುದು. ಸೊ ಇದನ್ನು ಕೂಡ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ನಾವು ಬರ್ತಾ ಹೋಗೋಣ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯೋನೈಸೇಷನ್ ಎನರ್ಜಿ. ಸೊ ಫ್ಯಾಕ್ಟರ್ಸ್ ಯಾವ್ಯಾವ ಅಫೆಕ್ಟ್ ಆಗುತ್ತೆ ಅಯೋನೈಸೇಷನ್ ಎನರ್ಜಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಬಟ್ ಸ್ಟಿಲ್ ಲೆಟ್ ಅಸ್ ರಿಪೀಟ್. ಸೊ ಅಯೋನೈಸೇಷನ್ ಎನರ್ಜಿ ಏನಾಗಿರುತ್ತೆ, ಸೈಜ್ ಇನ್ಕ್ರೀಸ್ ಆಗ್ತಾ ಇನ್ಕ್ರೀಸ್ ಇನ್ ಸೈಜ್ ಆದ್ರೆ ಏನಾಗುತ್ತೆ, ನಮ್ದು ಇನ್ಕ್ರೀಸ್ ವಿತ್ ಅಂಡ್ ನ್ಯೂಕ್ಲಿಯರ್ ಚಾರ್ಜ್. ಸಾರಿ, ಅಯೋನೈಸೇಷನ್ ಎನರ್ಜಿ ಸೈಜ್ ಇನ್ಕ್ರೀಸ್ ಆದ್ರೆ ಡಿಕ್ರೀಸ್ ಆಗುತ್ತೆ ಅಂಡ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ನೆಕ್ಸ್ಟ್, ಹೈಯರ್ ದ ಸ್ಕ್ರೀನಿಂಗ್ ಎಫೆಕ್ಟ್ ಲೆಸರ್ ಇಸ್ ದ ಅಯೋನೈಸೇಷನ್ ಎನರ್ಜಿ. ಸೊ ಎಷ್ಟು ಜಾಸ್ತಿ ಸ್ಕ್ರೀನಿಂಗ್ ಎಫೆಕ್ಟ್ ಆಗಿರುತ್ತೆ, ಹೈಯರ್ ದ ಸ್ಕ್ರೀನಿಂಗ್ ಎಫೆಕ್ಟ್ ನಂದೇನಾಗಿರುತ್ತೆ, ಲೆಸರ್ ಇಸ್ ದ ಅಯೋನೈಸೇಷನ್ ಎನರ್ಜಿ ಅಷ್ಟೇ ಕಡಿಮೆ ಆಗ್ತಿರುತ್ತೆ. ದಟ್ ಮೀನ್ಸ್ ಅಯೋನೈಸೇಷನ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, Z effective. Ionization energy inversely proportional to size. Ionization energy inversely proportional to screening effect. And ionization energy is directly proportional to penetration effect. Penetration effect ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ ಅಯೋನೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಆಗ್ತಿರುತ್ತೆ. ಅಂಡ್ ಅಯೋನೈಸೇಷನ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು, ಹಾಫ್ ಫಿಲ್ಡ್ ಅಂಡ್ ಫುಲ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಯ್ತಾ. ಓಕೆ,
ನೆಕ್ಸ್ಟ್ ಬರ್ತಾ ಹೋಗೋಣ, ಟ್ರೆಂಡ್ಸ್ ಏನಾಗಿದಾವೆ ಅಯನೈಸೇಷನ್ ಎನರ್ಜಿಲಿ. ಸೊ ಈ ಟ್ರೆಂಡ್ಸ್ ತಗೊಂತಾ ಹೋದ್ರೆ ಸಿ ಯು ಹ್ಯಾವ್ ಟು ಸಿ ಹಿಯರ್ ನಮ್ದು ಯಾವ ತಗೊಂತ ಹೋಗ್ತೀನಿ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನಂದು ಆಕ್ಸಿಜನ್, ದಟ್ ಈಸ್ ಸೆಕೆಂಡ್ ಪೀರಿಯಡಿಕ್ ಟೇಬಲ್ದು. ಈಗ ನಾನು ಏನು ಮಾಡ್ತೀನಿ, ಸಿ ಹಿಯರ್ ಕೇರ್ಫುಲಿ, ನಾನೇನು ಮಾಡ್ತೀನಿ, ಆ ಲಿಥಿಯಂ ತಗೊಂತಾ ಹೋಗ್ತೀನಿ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಲಿಥಿಯಂ, ಬೆರಿಲಿಯಂ. ಸೊ ಲಿಥಿಯಂ ನಂದೇನಾಗಿದೆ 3 ಆಗಿದೆ, boron, carbon, nitrogen, oxygen, then is your fluorine and then is your neon. ಈ ತರ ಇದೆ ಅಲ್ವಾ. ಸೊ ಈಗ ಲಿಥಿಯಂ ತಗೊಂತ ಹೋದ್ರೆ ಏನಾಗಿರುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, ನಂದು ಇದು ತಗೊಂತ ಹೋಗ್ತೀನಿ ಅಷ್ಟೇ. ಸೊ 2s1 ಆಗಿದೆ, ಇದರಿಂದ ಏನಾಗಿದೆ 2s2 ಆಗಿದೆ, ಇದರದು 2s2 2p1 ಆಗಿದೆ, ಇದ್ರದ್ದು ಎಷ್ಟಾಗಿದೆ 2s2 2p2 ಆಗಿದೆ, ಇದರಲ್ಲಿ ಏನಾಗಿದೆ 2p3 ಆಗಿದೆ, 2p4 ಆಗಿದೆ, 2p5 ಆಗಿದೆ ಅಂಡ್ 2p6 ಆಗಿದೆ. ಆಯ್ತಾ. ಸೊ ಈಗ ಹಾಫ್ ಫಿಲ್ಡ್ ಅಂಡ್ ಫುಲ್ಲಿ ಫಿಲ್ಡ್ ನೋಡ್ತಾ ಹೋಗೋಣ. ಸೊ ಇಲ್ಲೇನಾಗಿದೆ 2s2 ಫುಲ್ಲಿ ಫಿಲ್ಡ್, ಹಾಫ್ ಫಿಲ್ಡ್, ಫುಲ್ಲಿ ಫಿಲ್ಡ್, ಇದು 3 ಇದೆಯಾ. ಸೊ ನಾರ್ಮಲ್ ಆಗಿ ಟ್ರೆಂಡ್ ನೋಡ್ತಾ ಹೋದ್ರೆ ನಾನು ಅಲಾಂಗ್ ದ ಪೀರಿಯಡ್ ಏನಾಗ್ತಿರ್ಬೇಕಾಗಿತ್ತು, ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗ್ತಿರ್ಬೇಕು. ಸೊ ನಾರ್ಮಲ್ ಟ್ರೆಂಡ್ ಏನಾಗಿತ್ತು, ನಾರ್ಮಲ್ ಟ್ರೆಂಡ್ ಈ ತರ ಆಗ್ತಿರ್ಬೇಕಾಗಿತ್ತು, ರೈಟ್. ಬಟ್ ಈ ತರ ಏನಕ್ಕೆ ಆಗಲ್ಲ ನಾರ್ಮಲ್ ಟ್ರೆಂಡ್ ಅಲ್ಲಿ, ಬಿಕಾಸ್ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಬೆರಿಲಿಯಂ ಅಂಡ್ ಬೋರಾನ್ ತಗೊಂತಾ ಇದ್ರೆ ಇದು 1 ಎಲೆಕ್ಟ್ರಾನ್ ನ ಲೂಸ್ ಮಾಡಿದ್ರೆ ಫುಲ್ಲಿ ಫಿಲ್ಡ್ ಹೋಗುತ್ತೆ. ನಾನೇನ್ ಹೇಳಿದೆ, 1 ಎಲೆಕ್ಟ್ರಾನ್ ಲೂಸ್ ಮಾಡ್ತಿರೋದ್ರಿಂದ ಫುಲ್ಲಿ ಫಿಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಅದಷ್ಟು ಬೇಗನೆ ಕೊಡ್ತಿರುತ್ತೆ. ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ಯಾವ್ದಕ್ಕೆ ಅಯನೈಸೇಷನ್ ಎನರ್ಜಿ ಜಾಸ್ತಿ, ಇದಕ್ಕೆ ಜಾಸ್ತಿ, ಇದು ಈ ಕಡೆ ಶಿಫ್ಟ್ ಆಗ್ತಾ ಹೋಗುತ್ತೆ. ದಟ್ ಹ್ಯಾಸ್ ಹ್ಯಾಪನ್. ಲಿಥಿಯಂ ಆದ್ಮೇಲೆ ಏನು ಬಂತು, ಬೋರಾನ್ ಬಂತು, ನೆಕ್ಸ್ಟ್ ಬೆರಿಲಿಯಂ ಬರ್ತಾ ಹೋಗುತ್ತೆ, ಒಂದೇ ಶಿಫ್ಟ್ ಆಗೋದು, ಇನ್ನು ಮುಂದಕ್ಕೆ ಪೂರ ಹೋಗೋದಿಲ್ಲ. ನೆಕ್ಸ್ಟ್ ಬರ್ತಾ ಹೋದ್ರೆ ಕಾರ್ಬನ್ ಅಂಡ್ ನೈಟ್ರೋಜನ್ ಅಂಡ್ ನಂದು ಆಕ್ಸಿಜನ್ ಅಲ್ಲಿ ಇದೆ. ಆಯ್ತಾ. ಸೊ ಇಲ್ಲಿ ನೋಡಿ ನೈಟ್ರೋಜನ್ ಆಕ್ಸಿಜನ್ ಕಂಪೇರ್ ಮಾಡ್ಕೊಳ್ಳೋಣ. ಆಕ್ಸಿಜನ್ 2p4 ಇದೆ, ಸೊ ದಟ್ ಈಸ್ 1 ಎಲೆಕ್ಟ್ರಾನ್ ಲೂಸ್ ಮಾಡಿದ್ರೆ ಹಾಫ್ ಫಿಲ್ಡ್ ಆಗುತ್ತೆ, ಇದು ಹಾಫ್ ಫಿಲ್ಡ್ ಆಗಿರೋದ್ರಿಂದ ಇದ್ರ ಜಾಸ್ತಿ ಇರಬೇಕು. ಸೊ ಕಾರ್ಬನ್ ಅಂಡ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಏನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಸಿ ಹಿಯರ್ ಆಕ್ಸಿಜನ್ ಅಂಡ್ ನೈಟ್ರೋಜನ್ ಏನಾಗಿದ್ದಾವೆ, ಇಂಟರ್ಚೇಂಜ್ ಅವರು ಆಗ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇಸ್ ಬರ್ತಾ ಹೋದ್ರೆ ಫ್ಲೂರಿನ್ ಅಂಡ್ ನಂದು ನಿಯಾನ್, ಆಬ್ವಿಯಸ್ಲಿ ನಿಯಾನ್ ಹೈಯೆಸ್ಟ್ ಇರುತ್ತೆ ಫುಲ್ಲಿ ಫಿಲ್ಡ್ ಆಗಿರೋದ್ರಿಂದ, ಫುಲ್ಲಿ ಫಿಲ್ಡ್ ಆಗಿದೆ ಇದು, ಇದೇನಾಗಿದೆ ಹಾಫ್ ಫಿಲ್ಡ್, ಇದೇನಾಗಿದೆ ನಂದು ದಟ್ ಈಸ್ 2s2 ಆಗಿರೋದ್ರಿಂದ. ಕ್ಲಿಯರ್. ಓಕೆ. ಸೊ ಇವಾಗ ಬರ್ತಾ ಹೋಗೋಣ, ದಟ್ ಈಸ್ ಆರ್ಡರ್ ಆಫ್ ಫಸ್ಟ್ ಅಯನೈಸೇಷನ್ ಎನರ್ಜಿ 13th and 14th ಗ್ರೂಪ್ ಅಲ್ಲಿ ಯಾವ ತರ ಆಗಿರುತ್ತೆ ಅಂತ ಹೇಳ್ತಿರೋದು. ಸೊ 13th and 14th ಗ್ರೂಪ್ ಅಲ್ಲಿ ಏನಾಗ್ತಿದೆ, ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗ್ತಿದೆ F ಎಲೆಕ್ಟ್ರಾನ್ಸ್ ಇಂದ, ಅಂಡ್ ಇನ್ನೊಂದು ಆಗ್ತಿದೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ D ಎಲೆಕ್ಟ್ರಾನ್ಸ್ ಇಂದ, ಅಂಡ್ ದೇರ್ ಫೋರ್ ನನಗೆ ಈ ಒಂದು ಆರ್ಡರ್ ಸಿಗ್ತಾ ಹೋಗುತ್ತೆ. ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಯಾಕಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಮೇಲೂ ನಾನು ಹೇಳಿದೆ, ರೈಟ್. ನೆಕ್ಸ್ಟ್ ಬರ್ತಾ ಹೋಗೋಣ, ಅಪ್ಲಿಕೇಶನ್ಸ್ ಆಫ್ ಅಯನೈಸೇಷನ್ ಎನರ್ಜಿ. ಸೊ ಎಲೆಕ್ಟ್ರಾನ್ಸ್ ನೋಡಿ, ಮೆಟಲ್ಸ್ ಕ್ಯಾರೆಕ್ಟರ್ ಏನು, ಮೆಟಲ್ಸ್ ಈಸ್ ಎಲೆಕ್ಟ್ರಾನ್ ಡೋನರ್ಸ್ ಆಗಿರ್ತಾರೆ, ಎಲೆಕ್ಟ್ರಾನ್ಸ್ ನ ಕೊಡಕ್ ಟ್ರೈ ಮಾಡ್ತಾರೆ ಆಲ್ಮೋಸ್ಟ್. ಸೊ ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸ್ ಕೊಡೋರು ಏನಾಗಿರ್ಬೇಕು, ಅದರಲ್ಲಿ ಈಸಿಲಿ ಎಲೆಕ್ಟ್ರಾನ್ ರಿಮೂವ್ ಆಗ್ಬೇಕಾ. ಸೊ ದೇರ್ ಫೋರ್ ಅಯನೈಸೇಷನ್ ಎನರ್ಜಿ ಎಷ್ಟು ಕಡಿಮೆ ಆಗ್ತಿರುತ್ತೆ ಅಷ್ಟೇ ಜಾಸ್ತಿ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಿರ್ಬೇಕು. ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಅಂಡ್ ಅಯೋನೈಸೇಷನ್ ಎನರ್ಜಿ ಟ್ರೆಂಡ್ ನಾನು ನೋಡಿದೀವಿ, ದಟ್ ಈಸ್ ಅಲಾಂಗ್ ದ ಪೀರಿಯಡ್ ಏನಾಗ್ತಿದೆ, along the period ionization energy increase ಆಗ್ತದೆ. So therefore along the period ಏನಾಗಿರುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಿರುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತದೆ, ಅಯೋನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ಸೊ therefore ಡೌನ್ ದಿ ಗ್ರೂಪ್ ಏನಾಗ್ತಿರ್ಬೇಕು, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಿರ್ಬೇಕು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೆಟಲ್ಸ್ ಯಾವ ಮೆಟಲ್ಸ್ ಆಗಿದಾವೆ, ಯಾವ ನಾನ್ ಮೆಟಲ್ಸ್ ಆಗಿದಾವೆ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರ್ತಾ ಹೋಗೋಣ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಈಗ ನಾವು ಮಾತಾಡಿದ್ವಿ, ದಟ್ ಈಸ್ ಎಲೆಕ್ಟ್ರಾನ್ ನ ಔಟರ್ ಮೋಸ್ಟ್ ಶೆಲ್ ಇಂದ ತೆಗಿಯೋದು. ಇಯರ್ ಎಲೆಕ್ಟ್ರಾನ್ ನ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಆಡ್ ಮಾಡೋದು. ಸೊ ಆಡ್ ಮಾಡಿದಾಗ ಎಷ್ಟು ಎನರ್ಜಿ ನಂದು ರಿಲೀಸ್ ಆಗುತ್ತೆ ಅದನ್ನ ನಾನು ಹೇಳ್ತೀನಿ, ಎಂಥಾಲ್ಪಿ ಚೇಂಜ್ ಅಂತ ಹೇಳ್ತಾ ಹೋಗ್ತೀನಿ. ಆಯ್ತಾ. ಸೊ ಸಿ ಫಸ್ಟ್ ಎಲೆಕ್ಟ್ರಾನ್ ಆಡ್ ಮಾಡಿದಾಗ ನಂದು ಎನರ್ಜಿ ರಿಲೀಸ್ ಆಗ್ಬೋದು.
ಬಟ್ ನಾನು ಯಾವಾಗ ಸೆಕೆಂಡ್ ಎಲೆಕ್ಟ್ರಾನ್ ಅಗೇನ್ ಎಂಥಾಲ್ಪಿಲಿ ಹೋಗ್ತಾ ಹೋಗ್ತೀನಿ ದೇರ್ ವಿಲ್ ಬಿ ಆಲ್ವೇಸ್ ನಂದು ಏನಾಗಿರುತ್ತೆ, ದಟ್ ಈಸ್ ವಿ ರಿಕ್ವೈರ್ ಎನರ್ಜಿ ಟು ಆಡ್ ದಟ್ ಒನ್. ಆಯ್ತಾ, ಏನಕ್ಕೆ ಎನರ್ಜಿ ಬೇಕು, ಅಲ್ಲಿ ಎಲೆಕ್ಟ್ರಾನ್ ಆಲ್ರೆಡಿ ಇದೆ, ಎಲೆಕ್ಟ್ರಾನ್ ಜೊತೆ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ನಂದು ಸೇಮ್ ಚಾರ್ಜ್ ಏನಾಗುತ್ತೆ ರಿಪಲ್ ಆಗ್ತಿರುತ್ತೆ. ಸೊ ದೇರ್ ಫಾರ್ ಆ ರಿಪಲ್ಷನ್ ನ ಓವರ್ಕಮ್ ಮಾಡ್ಬಿಟ್ಟು ನಾನು ಏನ್ ಮಾಡಬೇಕು, ಆ ಎಲೆಕ್ಟ್ರಾನ್ ನ ಆಡ್ ಮಾಡಬೇಕಾಗತ್ತೆ. ಅಂಡ್ ಹೆನ್ಸ್ ಫೋರ್ ಅವಾಗ ಏನಾಗುತ್ತೆ ನಂದು ಆಲ್ವೇಸ್ ಇಟ್ ವಿಲ್ ಬಿ ನಂದೇನಾಗಿರುತ್ತೆ ಎನರ್ಜಿನ ಆಡ್ ಮಾಡಬೇಕಾಗಿರೋದ್ರಿಂದ ಪಾಸಿಟಿವ್ ಆಗಿರುತ್ತೆ. ಸೊ ಸಿ ಎಂಥಾಲ್ಪಿ ಚೇಂಜ್ ಇನ್ ಎಲೆಕ್ಟ್ರಾನ್ ಈಸ್ ಆಡೆಡ್, ಎಲೆಕ್ಟ್ರಾನ್ ಆಡ್ ಮಾಡಿದಾಗ ಏನ್ ಎಂಥಾಲ್ಪಿ ಚೇಂಜ್ ಆಗಿದೆ ದಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕೂಡ ಕರಿತಾ ಹೋಗ್ತೀವಿ. ಎಲೆಕ್ಟ್ರಾನ್ ಅಫಿನಿಟಿ ಆಯ್ತಾ. ಸೊ ನೋಡಿ, ಒಂದು ಎಕ್ಸ್ ಆಟಮ್ ಇದೆ ನ್ಯೂಟ್ರಲ್, ಇದೀಗ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದೆ ಎಕ್ಸ್ ಮೈನಸ್ ಆಯ್ತು, ದಟ್ ಈಸ್ ಆಯ್ತಾ. ಈಗ ಫಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಆಲ್ವೇಸ್ ನೆಗೆಟಿವ್. ಸೊ ಆಲ್ವೇಸ್ ನೆಗೆಟಿವ್ ಆಗಿರುತ್ತೆ ಎಕ್ಸೆಪ್ಟ್ ಗ್ರೂಪ್ ನಂಬರ್ 2, ದಟ್ ಈಸ್ ಯು ಹ್ಯಾವ್ ಟು ನೋ. ಗ್ರೂಪ್ ನಂಬರ್ 2 ಅಂಡ್ ಗ್ರೂಪ್ ನಂಬರ್ 18 ಎಲಿಮೆಂಟ್ಸ್ ಅಂಡ್ ನೈಟ್ರೋಜನ್ ಮಾತ್ರ ನಂದೇನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ, ಮಿಕ್ಕಿದೆಲ್ಲದು ಆಲ್ವೇಸ್ ನೆಗೆಟಿವ್ ಆಗಿರುತ್ತೆ. ಗ್ರೂಪ್ ನಂಬರ್ 2 ಯಾಕೆ ನಂದು ಪಾಸಿಟಿವ್ ಆಗಿರುತ್ತೆ, ಸಿ ಗ್ರೂಪ್ ನಂಬರ್ 2 ಅಲ್ಲಿ ಏನಾಗಿದೆ n is equal to 2 ಇದೆ, ಆಲ್ರೆಡಿ n is equal to 2 ಸಬ್ಶೆಲ್ ಚಿಕ್ಕದಿದೆ ಅಂಡ್ ಆ ಚಿಕ್ಕ ಸಬ್ಶೆಲ್ ಅಲ್ಲೂ 8 ಎಲೆಕ್ಟ್ರಾನ್ಸ್ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾವೆ. ಅಂಡ್ ಇನ್ನ ಎಲೆಕ್ಟ್ರಾನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ರಿಪಲ್ಷನ್ ಏನಾಗ್ತಿರುತ್ತೆ ಡಾಮಿನೇಟ್ ಆಗುತ್ತೆ. ಸೊ ಗ್ರೂಪ್ ನಂಬರ್ 2 ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ರಿಪಲ್ಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂಡ್ ದೇರ್ ಫೋರ್ ಅಲ್ಲಿ ಏನಾಗ್ತಾ ಹೋಯ್ತು ಅಂದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕೂಡ ಏನಾಗ್ತಿರುತ್ತೆ ಜಾಸ್ತಿ ಆಗ್ತಿರುತ್ತೆ. ಸೊ ಸಕ್ಸೆಸಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗಿರುತ್ತೆ ನೋಡಿ, ಸೊ ಫಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನೆಗೆಟಿವ್ ಆಗಿತ್ತು, ಬಟ್ ನೆಕ್ಸ್ಟ್ ಆಗ್ತಾ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಯಾಕೆ ಹೇಳಿದೆ ನಾನು, ದಟ್ ಈಸ್ ಎಲೆಕ್ಟ್ರಾನ್ ರಿಪಲ್ಷನ್ಸ್ ಅಲ್ಲಿ ಆಗ್ತಿರುತ್ತೆ ಸೇಮ್ ಚಾರ್ಜ್ ಆಗಿರೋದ್ರಿಂದ. ಆಯ್ತಾ, ಓಕೆ. ಸೊ ದಟ್ ಈಸ್ ಸೆಕೆಂಡ್ ಪೀರಿಯಡ್ ನಾನು ಹೇಳಿದ್ನಲ್ಲ ಎಕ್ಸೆಪ್ಷನ್ ಆಗಿದೆ. ಈ ಸೆಕೆಂಡ್ ಪೀರಿಯಡ್ ಟ್ರೆಂಡ್ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಪೀರಿಯಡ್ ಟ್ರೆಂಡ್ ಅಲ್ಲಿ ನಾನು ಏನ್ ಹೇಳಿದೆ, ದಟ್ ಈಸ್ ನಾರ್ಮಲ್ ಅಯನೈಸೇಷನ್ ಎನರ್ಜಿ ನಾವು ಯಾವ ತರ ನೋಡ್ತಾ ಹೋಗಿದ್ವಿ ಅದೇ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ನೋಡ್ಬೋದು, ಬಟ್ ಸ್ವಲ್ಪ ನಿಮ್ದು ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. ಅಲ್ಲಿ ಬರೀ 1 ಯೂನಿಟಿಂದ ಹಿಂದೆ ಬಂದಿತ್ತು, ಬಟ್ ಹಿಯರ್ ದ ಕೇಸ್ ಇಸ್ ವೆರಿ ಡಿಫ್ರೆಂಟ್. ಫ್ಲೂರಿನ್ ನೋಡಿ, ಫ್ಲೂರಿನ್ ನಂದು 1 ಎಲೆಕ್ಟ್ರಾನ್ ಗೇನ್ ಆಗಿದ ತಕ್ಷಣ P5 ಇದೆ 2P5, 1 ಎಲೆಕ್ಟ್ರಾನ್ ಆಡ್ ಮಾಡಿದ ತಕ್ಷಣ 2P6 ಆಗ್ತಿದೆ. ದಟ್ ಈಸ್ ಸ್ಟೇಬಲ್ ಕಾನ್ಫಿಗರೇಷನ್. ಯಾವಾಗ ಸ್ಟೇಬಲ್ ಕಾನ್ಫಿಗರೇಷನ್ ಆಗುತ್ತೆ ಒಂದು ಎಲೆಕ್ಟ್ರಾನ್ ತಗೊಳೋದ್ರಿಂದ ಅಷ್ಟು ಅದ್ರದ್ದು ಏನಾಗಿರುತ್ತೆ ಜಾಸ್ತಿ ಎಲೆಕ್ಟ್ರಾನ್ ತಗೊಳ್ಳೋ ಎಬಿಲಿಟಿ ಆಗ್ತಿರುತ್ತೆ. ಅಷ್ಟೇ ನಂದು ಏನಾಗಿರ್ಬೇಕು, ದಟ್ ಈಸ್ ನಂದು ಚೇಂಜ್ ಇನ್ ಎಂಥಾಲ್ಪಿ ಆಗಿರುತ್ತೆ. ಸೊ ದೇರ್ ಫೋರ್ ಟ್ರೆಂಡ್ ನೋಡ್ತಾ ಹೋದ್ರೆ ಫ್ಲೂರಿನ್ ಏನಾಗಿರುತ್ತೆ electron gain enthalpy will be more, that is electron affinity will be more. Next oxygen do, next carbon do, next boron do, next lithium do, and then it is your nitrogen. ನೈಟ್ರೋಜನ್ ಎಲ್ಲಾರ್ಕಿಂತ ಲೀಸ್ಟ್ ಆಗಿದೆ ಬಿಕಾಸ್ ಅದೇನಾಗಿದೆ ಅಂದು ಹಾಫ್ ಫಿಲ್ಡ್ ಆಗಿದೆ. ಆಯ್ತಾ, ಬೆರಿಲಿಯಂ ಏನಾಗಿದೆ ಅಂದು ದಟ್ ಈಸ್ 2p3 ಆಗಿದೆ ಹಾಫ್ ಫಿಲ್ಡ್, ಅಂಡ್ ನೆಕ್ಸ್ಟ್ ಈಸ್ ಫುಲ್ಲಿ ಫಿಲ್ಡ್ 2s2, ಅಂಡ್ ನಿಯಾನು ಅದು ಕೂಡ ಎಲ್ಲಾರ್ಕಿಂತ ಫುಲ್ಲಿ ಫಿಲ್ಡ್. ಅದಕ್ಕೋಸ್ಕರ ಅರ್ಥ ಆಯ್ತಾ. ಸೊ ಫಸ್ಟ್ ಫುಲ್ಲಿ ಫಿಲ್ಡ್ ಬರ್ತವೆ ಅಂಡ್ ದೆನ್ ನಂದು ಹಾಫ್ ಫಿಲ್ಡ್ ಕೇಸ್ ಬರ್ತಾ ಹೋಗುತ್ತೆ. ಕ್ಲಿಯರ್? ಓಕೆ. So ಇದೆ electron affinity. So or electron gain enthalpy, the electron affinity same? Yes, they are the same. Electron affinity ಏನು? So electron affinity is the energy released when an electron is added. Electron add ಮಾಡಿದಾಗ ಏನು energy released ಆಗುತ್ತೆ ಅದನ್ನ ಹೇಳ್ತೀವಿ ನಾವು electron affinity. Electron gain enthalpy ಅಂದ್ರೆ ಏನು? Electron add ಆದಾಗ enthalpy change ಏನಾಗುತ್ತೆ? Enthalpy basis ಮೇಲೆ ಹೇಳ್ತೀವಿ, ಇಲ್ಲಿ ಅಫಿನಿಟಿ ಬೇಸಿಸ್ ಮೇಲೆ ನಾವೇನು ಹೇಳ್ತೀವಿ ದಟ್ ಈಸ್ ನಂದು ಎನರ್ಜಿ ರಿಲೀಸ್ ಆಗಿರೋದ್ರ ಬೇಸಿಸ್ ಮೇಲೆ ನಾನು ಇಲ್ಲಿ ಮಾತಾಡ್ತಾ ಹೋಗ್ತೀನಿ. ನಾವು ಬರ್ತಾ ಹೋಗೋಣ, ದಟ್ ಈಸ್ ಎಲೆಕ್ಟ್ರಾನ್ ನೆಗೆಟಿವಿಟಿ. ಸಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗಿತ್ತು, ಎಲೆಕ್ಟ್ರಾನ್ಸ್ ನ ತಂದು ಆಡ್ ಮಾಡಿದೆ, ಆ ಆಟಮ್ ಒಳಗಡೆ ಹಾಕಿದೆ ನಾನು. ಬಟ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂತ ಹೇಳಿದ್ರೆ ಬರೀ ಎಲೆಕ್ಟ್ರಾನ್ ಪೇನ ಅಟ್ರಾಕ್ಟ್ ಮಾಡೋ ಎಬಿಲಿಟಿ, ತಗೊಂತಿಲ್ಲ ಪೂರಾ ಕಂಪ್ಲೀಟ್ ಆಗಿ, ಜಸ್ಟ್ ಅಟ್ರಾಕ್ಟ್ ಮಾಡೋ ಎಬಿಲಿಟಿ, ದಟ್ ಈಸ್ ಯುವರ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೇನು? ಟೆಂಡೆನ್ಸಿ ಆಫ್ ಎನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಒಂದು ಕೋವಲೆಂಟ್ ಬಾಂಡ್ ಆಗಿರ್ಬೇಕಾದ್ರೆ ಆ ಎಲೆಕ್ಟ್ರಾನ್ ಈಕ್ವಲಿ ಶೇರ್ ಆಗಿರ್ಬೇಕಾಗಿತ್ತು, ಬಟ್ ಯಾವುದೇ ಒಂದು ಏನಾದರೂ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೆ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ನ ತನ್ನ ಕಡೆ ಎಳ್ಕೊಂತಾ ಹೋಗುತ್ತೆ, ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅಂಡ್ ಆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ತನ್ನ ಕಡೆ ಎಳ್ಕೊಳೋ ಎಬಿಲಿಟಿನೇ ಏನಾಗಿದೆ, ಅಟ್ರಾಕ್ಟ್ ಮಾಡೋ ಎಬಿಲಿಟಿನೇ ಎಲೆಕ್ಟ್ರಾನ್ ನೆಗೆಟಿವಿಟಿ ಆಗಿದೆ. ಸೊ ಈ ಎಲೆಕ್ಟ್ರಾನ್ ನೆಗೆಟಿವಿಟಿಯಲ್ಲಿ ನೋಡ್ತಾ ಹೋಗಿ ನಾವು ಅಲಾಂಗ್ ದ ಪೀರಿಯಡ್ ಹೋಗ್ತಾ ಎಲೆಕ್ಟ್ರಾನ್ ನೆಗೆಟಿವಿಟಿ ಏನಾಗಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಅಂಡ್ ಫ್ಲೂರಿನ್ ಶೋಸ್ ಹೈಯೆಸ್ಟ್ ಎಲೆಕ್ಟ್ರೋ ನೆಗೆಟಿವಿಟಿ ನನ್ನ ಪೂರಾ ಪಾಲಿಂಗ್ ಸ್ಕೇಲ್ಸ್ ಅಲ್ಲಿ. ಆಯ್ತಾ, ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ, ಏನೇನು ಫ್ಯಾಕ್ಟರ್ಸ್ ಇವಾಗ ಎಲೆಕ್ಟ್ರಾನ್ ನೆಗೆಟಿವಿಟಿ ಮೇಲೆ ಅಫೆಕ್ಟ್ ಮಾಡ್ತಿರುತ್ತೆ. ಸೊ ಎಲೆಕ್ಟ್ರಾನ್ ನೆಗೆಟಿವಿಟಿ ನೋಡ್ತಾ ಹೋಗಿ ಝೆಡ್ ಎಫೆಕ್ಟಿವ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ನ್ಯೂಕ್ಲಿಯರ್ ಅಟ್ರಾಕ್ಷನ್. ನ್ಯೂಕ್ಲಿಯರ್ ಅಟ್ರಾಕ್ಷನ್ ಅಂದ್ರೆ ಏನು, ಅದು
ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡೋದೇ ಅದರದ್ದು ನೇಚರು. ಸೊ ನ್ಯೂಕ್ಲಿಯರ್ ಅಟ್ರಾಕ್ಷನ್ ಎಷ್ಟು ಜಾಸ್ತಿ ಆಗ್ತಿರುತ್ತೆ ಅಷ್ಟೇ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ಬಟ್ ನ್ಯೂಕ್ಲಿಯರ್ ಅಟ್ರಾಕ್ಷನ್ ಎಷ್ಟು ಝೆಡ್ ಎಫೆಕ್ಟಿವ್ ಎಷ್ಟು ಜಾಸ್ತಿ ಆಗ್ತಿರುತ್ತೆ ಅಂಡ್ ಅಲ್ಲಿ ಅಯನೈಸೇಷನ್ ಎನರ್ಜಿನೂ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಯ್ತು. ಕರೆಕ್ಟ್ ಆಗಿ ಗೊತ್ತಿದೆಯಲ್ವಾ? ಸೊ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಪಾಸಿಟಿವ್ ಚಾರ್ಜ್ ಆನ್ ಆಟಮ್. ಸೊ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಎಷ್ಟು ಇನ್ಕ್ರೀಸ್ ಆಗ್ತಿರುತ್ತೆ, ಸೊ ದಟ್ ಈಸ್ 3 + 2 and 1 ತಗೊಂತಾ ಇದ್ದಾರೆ. ಸೊ ಇದು ಈ ತರ ವೇಯಲ್ಲಿ ಇರುತ್ತೆ ಎಲೆಕ್ಟ್ರೋನೆಗೆಟಿವಿಟಿ. ಎಷ್ಟು ಪಾಸಿಟಿವ್ ಚಾರ್ಜ್ ಅಷ್ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಎಷ್ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಷ್ಟು ಅಟ್ರಾಕ್ಟ್ ಮಾಡೋ ಎಬಿಲಿಟಿ. ಆಯ್ತಾ? ಸೊ ನಾರ್ಮಲ್ ಟ್ರೆಂಡ್ ಯಾವ ತರ ಇದೆ, ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂಡ್ ಯಾವ್ದ್ರ ಎಲ್ಲರಿಗಿಂತ ಲೋಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರುತ್ತೆ, ಸೊ ದಟ್ ಈಸ್ ಆಲ್ಕಲಿ ಮೆಟಲ್ಸ್ ಅಂಡ್ ಆಲ್ಸೋ ಎಲೆಕ್ಟ್ರೋನೆಗೆಟಿವಿಟಿ ಬಿಕಾಸ್ ಅವ್ರದ್ದು ನೇಚರ್ ಏನು, ಸೊ ದೇ ಆರ್ ನಂದು ಮೆಟಲ್ಸ್ ಆಗಿರುತ್ತೆ. ಅಂಡ್ ಮೆಟಲ್ಸ್ ಆಗಿರೋದ್ರಿಂದ ಅವ್ರದ್ದು ಏನಾಗಿದೆ, ಅಯೋನೈಸೇಷನ್ ಎನರ್ಜಿ ತುಂಬಾ ಕಡಿಮೆ ಇದೆ. ಸೊ ದೇ ಟೆನ್ಸ್ ಟು ಲೂಸ್ ಎಲೆಕ್ಟ್ರಾನ್ ಅಂಡ್ ಇಲ್ಲಿ ಅಟ್ರಾಕ್ಟ್ ಮಾಡೋ ಎಲೆಕ್ಟ್ರಾನ್ ಇದೆ. ಸೊ ಹ್ಯಾಲೋಜನ್ಸ್ ಹ್ಯಾವ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ ದ ರೆಸ್ಪೆಕ್ಟಿವ್ ಗ್ರೂಪ್, ದಟ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಬರ್ತಾ ಹೋಗೋಣ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂಡ್ ಎಲೆಕ್ಟ್ರೋನೆಗೆಟಿವಿಟಿ ಮಧ್ಯೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋಣ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೇನು, ಒಂದು ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇದೆ. ಈ ಐಸೋಲೇಟೆಡ್ ಗೇಷಿಯಸ್ ಆಟಮ್ ಎಲೆಕ್ಟ್ರಾನ್ ನ ಅಟ್ರಾಕ್ಟ್ ಮಾಡೋ ಎಬಿಲಿಟಿ, ತಗೊಳ್ಳೋ ಎಬಿಲಿಟಿ. ಬಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳಿದ್ರೆ ಒಂದು ಟೆಂಡೆನ್ಸಿ ಆಫ್ ಅನ್ ಆಟಮ್ ಇನ್ ಅನ್ ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲ್ ಒಳಗಡೆ ಒಂದು ಆಟಮ್ ಯಾವ ತರ ಬಿಹೇವ್ ಮಾಡುತ್ತೆ, ಇದು ಐಸೋಲೇಟೆಡ್ ಆಟಮ್ ಯಾವ ತರ ಬಿಹೇವ್ ಮಾಡುತ್ತೆ. ಸೊ ಒಂದು ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಅಟ್ರಾಕ್ಟ್ ಮಾಡೋ ಒಂದು ಎಬಿಲಿಟಿ ವೆನ್ ಇಟ್ ಈಸ್ ಇನ್ ಮಾಲಿಕ್ಯೂಲ್ ಕ್ಯಾನ್ ಬಿ ಎಕ್ಸ್ಪೆರಿಮೆಂಟಲಿ ಮೆಷರ್ಡ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ ಎಕ್ಸ್ಪೆರಿಮೆಂಟ್ ಮಾಡಿ ಮೆಷರ್ ಮಾಡ್ಬೋದು, ಇದನ್ನ ಎಕ್ಸ್ಪೆರಿಮೆಂಟಲಿ ನಾವು ಮೆಷರೇ ಮಾಡೋಕ್ಕಾಗಲ್ಲ. ಆಯ್ತಾ? ಓಕೆ ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ, ದಟ್ ಈಸ್ ಟ್ರೆಂಡ್ಸ್. ಸೊ ಎಲ್ಲ ಟ್ರೆಂಡ್ಸ್ ಒಂದ್ಸತಿ ನೋಡ್ಕೊಂಬಿಡಿ. ಸೊ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತದೆ. ಆಯ್ತಾ? ಅಂಡ್ ಡೌನ್ ದಿ ಗ್ರೂಪ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಅಯನೈಸೇಷನ್ ಎನರ್ಜಿ ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್. ಅಟೋಮಿಕ್ ರೇಡಿಯಸ್ ಏನಾಗ್ತದೆ, ಸೊ ಸಿ ಎಲೆಕ್ಟ್ರೋನೆಗೆಟಿವಿಟಿ, ಅಯೋನೈಸೇಷನ್ ಎನರ್ಜಿ, ಎಲೆಕ್ಟ್ರಾನ್ ಅಫಿನಿಟಿ ಮೂರು ಒಂದೇ ತರ ಟ್ರೆಂಡ್ ತೋರಿಸುತ್ತೆ ಎಕ್ಸೆಪ್ಟ್ ನಿಮ್ದು ಅಟೋಮಿಕ್ ರೇಡಿಯಸ್ ಅದೇನಾಗ್ತದೆ, ಡಿಕ್ರೀಸ್ ಆಗುತ್ತೆ ಅಂಡ್ ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಅದೊಂದು ಗೊತ್ತಿರ್ಬೇಕಷ್ಟೇ. ಆಯ್ತಾ? ಓಕೆ. ನೆಕ್ಸ್ಟ್ ಬರ್ತಾ ಹೋಗೋಣ, ವೇಲೆನ್ಸಿ ಅಂಡ್ ಆಕ್ಸಿಡೇಷನ್ ಸ್ಟೇಟ್. ಸೊ ಒಂದು ಆಟಮ್ ಇದೆ. ಆಯ್ತಾ? ನೈಟ್ರೋಜನ್ ಅಗೇನ್. ಸೊ 1s2 2s2 2p3. ಈಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದ್ದಾವೆ, 5 ಇದಾವೆ. ರೈಟ್? ಸೊ ಈ 5 ಎಲೆಕ್ಟ್ರಾನ್ಸ್ ಅದು ಲೂಸ್ ಮಾಡಬಹುದು ಅಥವಾ ಏನ್ ಮಾಡಬಹುದು, ಇನ್ನ ಅದು 3 ಎಲೆಕ್ಟ್ರಾನ್ಸ್ ನ ಏನ್ ಮಾಡಬಹುದು, ಆಡ್ ಮಾಡ್ಕೊಬಹುದು. ಮ್ಯಾಕ್ಸಿಮಮ್ 5 ಎಲೆಕ್ಟ್ರಾನ್ಸ್ ಲೂಸ್ ಮಾಡಬಹುದು. ಮ್ಯಾಕ್ಸಿಮಮ್ ಹೇಳ್ತಿರೋದು ನಾನು, 3 ಎಲೆಕ್ಟ್ರಾನ್ಸ್ ಲೂಸ್ ಮಾಡಬಹುದು, ಮ್ಯಾಕ್ಸಿಮಮ್ 5 ಎಲೆಕ್ಟ್ರಾನ್ಸ್ ಲೂಸ್ ಮಾಡಬಹುದು ಅಂಡ್ ಮ್ಯಾಕ್ಸಿಮಮ್ 3 ಎಲೆಕ್ಟ್ರಾನ್ಸ್ ನೀವು ಆಡ್ ಮಾಡಬಹುದು. ಸೊ ಈ ವೇಲೆನ್ಸಿ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಏನ್ರ ಮೇಲೆ ಡಿಪೆಂಡ್ ಆಗ್ತದೆ, ದಟ್ ಈಸ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ಸ್ ಮೇಲ್ಗಡೆ ಏನಾಗಿದೆ, ಡಿಪೆಂಡ್ ಆಗ್ತದೆ. ಅರ್ಥ ಆಯ್ತಾ? ಸೊ ಸಿ ಇಫ್ ದ ಎಲೆಕ್ಟ್ರಾನ್ ಇನ್ ಈಚ್ ಬಾಂಡ್ ವರ್ ಲೊಕೇಟೆಡ್ ಆನ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಆಕ್ಸಿಡೇಷನ್ ಸ್ಟೇಟ್ ಆಫ್ ಎಲಿಮೆಂಟ್ ಇನ್ ಅನ್ ಮಾಲಿಕ್ಯೂಲ್ ಆರ್ ಅನ್ ಅಯಾನ್ ಇಸ್ ನೋನ್ ಆಸ್ ಇಮ್ಯಾಜಿನರಿ ಚಾರ್ಜ್. ಸೊ ಒಂದು ಆಟಮ್ ಅಂಡ್ ಮಾಲಿಕ್ಯೂಲ್ ತಗೊಂಡ್ಬಿಟ್ರೆ ಯಾವ್ದ್ರ ಮೇಲೆ ಬೇಸಿಸ್ ಆಗತ್ತೆ, ಅದು ತಗೊಳತ್ತೋ ಬಿಡತ್ತೋ ಎಲೆಕ್ಟ್ರಾನ್ ನ ಬೇಸಿಸ್ ಆಗತ್ತೆ. ಅದ್ರ ಪಕ್ಕದಲ್ಲಿ ಇರೋ ಯಾವ ಆಟಮ್ ಜೊತೆ ಅದು ಬಾಂಡ್ ಆಗಿದೆ. ಲೆಟ್ಸ್ ದ ಆಟಮ್ ಎಲೆಕ್ಟ್ರೋನೆಗೆಟಿವಿಟಿ ತುಂಬಾ ಜಾಸ್ತಿ ಆಗಿದೆ. ಸೊ ಆಬ್ವಿಯಸ್ಲಿ ಏನ್ ಮಾಡತ್ತದು, ಇದರಿಂದ ಎಲೆಕ್ಟ್ರಾನ್ ತಗೊಳುತ್ತೆ. ಎಲೆಕ್ಟ್ರಾನ್ ಒಂದರಿಂದ ತಗೊಂತಿದೆ ಅಂತ ಹೇಳಿದ್ರೆ ಇವ್ರ ಮೇಲೆ ನೆಟ್ ಏನಾಗ್ತಿರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತಿರುತ್ತೆ. ಸೊ ಅವ್ರ ಟೆಂಡೆನ್ಸಿ ಏನಾಗುತ್ತೆ, ಗಿವರ್ ಆಗ್ತಾರೆ. ಸೊ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ, ಅದನ್ನ ನಾವು ಇಮ್ಯಾಜಿನರಿ ಚಾರ್ಜ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈಗ ಅಲಾಂಗ್ ದ ಪೀರಿಯಡ್ ಅಂಡ್ ಡೌನ್ ದಿ ಗ್ರೂಪ್ ಯಾವ ತರ ಚೇಂಜ್ ಆಗುತ್ತೆ ನೋಡ್ರಿ. ಸೊ ಅಲಾಂಗ್ ದ ಪೀರಿಯಡ್ ಏನಾಗ್ತಿರುತ್ತೆ, ಒಂದು ವೇಲೆನ್ಸ್ ಶೆಲ್ ಇರೋ ಎಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ನಂದು ಏನಾಗ್ಬೋದು, ನಂದು ವೇಲೆನ್ಸಿ ಕೂಡ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಡೌನ್ ದಿ ಗ್ರೂಪ್ ಸೇಮ್ ಆಗಿರುತ್ತೆ ಬಿಕಾಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಆಗಿರೋದ್ರಿಂದ ನಾವು ಗ್ರೂಪ್ಸ್ ಮಾಡಿರೋದು. ರೈಟ್? ಸೊ ಗ್ರೂಪ್ ನಂಬರ್ 1 ತಗೊಂತ ಹೋದ್ರೆ ಎಲ್ಲಾದ್ರಲ್ಲೂ ಒಂದೇ ಎಲೆಕ್ಟ್ರಾನ್ಸ್ ಇರುತ್ತೆ ವೇಲೆನ್ಸ್ ಶೆಲ್ ಅಲ್ಲಿ, ಅಂಡ್ ಎಲ್ಲರೂ +1 ಆಕ್ಸಿಡೇಷನ್ ಸ್ಟೇಟ್ ಅವರು ತೋರಿಸೋದು ಯೂಶಲಿ. ನೆಕ್ಸ್ಟ್ ಬರ್ತಾ ಹೋಗೋಣ, ನೇಚರ್ ಆಫ್ ಆಕ್ಸೈಡ್ಸ್. ಸೊ ಆಕ್ಸೈಡ್ಸ್ 3 ಟೈಪ್ಸ್ ಆಫ್ ನೇಚರ್ ಅಲ್ಲಿ ಇರ್ಬೋದು. ಸೊ ಫಸ್ಟ್ ಒನ್ ಇಸ್ ಯುವರ್ ಅಸಿಡಿಕ್ ಆಕ್ಸೈಡ್, ನೆಕ್ಸ್ಟ್ ಇಸ್ ಯುವರ್ ಬೇಸಿಕ್ ಆಕ್ಸೈಡ್ ಅಂಡ್ ನೆಕ್ಸ್ಟ್ ಇಸ್ ಯುವರ್ ಆಂಫೋಟೆರಿಕ್ ಆಕ್ಸೈಡ್. ಟೆರಿಕ್ ಆಕ್ಸೈಡ್ಸ್. ಸೊ 3 ಟೈಪ್ ಆಫ್ ಆಕ್ಸೈಡ್ಸ್ ಆಗಿದಾವೆ. ಸೊ ಇದು ಯಾವ್ದ್ರ ಮೇಲೆ ಬೇಸಿಸ್ ಆಗುತ್ತೆ ಅಂತ ಹೇಳಿದ್ರೆ, ಆ ಆಕ್ಸೈಡ್ಸ್ ಯಾವ ಟೈಪ್ ಆಫ್ ಎಲಿಮೆಂಟ್ ಇಂದ ಫಾರ್ಮೇಶನ್ ಆಗಿದೆ ಅದ್ರ ಮೇಲೆ ಬೇಸಿಸ್ ಆಗುತ್ತೆ. ಸೊ ಸಿ ಏನಾದ್ರೂ ಆಕ್ಸೈಡ್ಸ್ ನಾನ್ ಮೆಟಲ್ ಇಂದ ಆಗಿದ್ದಾರೆ,
ನಾನ್ ಮೆಟಲ್ ಇಂದ ಆಗಿದ್ರೆ that will form an your acidic oxide ಆಯ್ತಾ. ಸೊ ವಾಟರ್ ಜೊತೆ ಏನ್ ಮಾಡ್ಕೊಂಡು H+ ನ ರಿಲೀಸ್ ಮಾಡ್ತಾ ಹೋಗುತ್ತೆ ಆಯ್ತಾ. ನೆಕ್ಸ್ಟ್ ಬೇಸಿಕ್ ಆಕ್ಸೈಡ್ ಅಂತ ಹೇಳಿದ್ರೆ ಯಾವುದು ನಂದು ಮೆಟಲ್ ನ ಫಾರ್ಮೇಶನ್ ಮಾಡಿ ಆಗಿರುತ್ತೆ ಅದೇನಾಗುತ್ತೆ ಬೇಸಿಕ್ ಆಕ್ಸೈಡ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ಯಾವುದು ಆಸಿಡ್ ಅಂಡ್ ಬೇಸ್ ಎರಡೂ ಜೊತೆ ರಿಯಾಕ್ಟ್ ಮಾಡುತ್ತೆ, ಇದೇನ್ ಮಾಡುತ್ತೆ ಅಸಿಡಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಇದೇನಾಗುತ್ತೆ ನಂದು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಇದೇನಾಗುತ್ತೆ ಬೋತ್ ಆಸಿಡ್ ಅಂಡ್ ಬೇಸ್. ಇನ್ನೊಂದು ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ ಹೇಳಿದ್ರೆ ನೈದರ್ ಆಸಿಡ್ಸ್ ನಾರ್ ಬೇಸ್ ಎರಡು ಜೊತೆನೂ ನಮ್ದು ರಿಯಾಕ್ಟ್ ಆಗ್ತಾನೆ ಹೋಗಲ್ಲ ಆಯ್ತಾ. ಸೊ ಈಗ ಟ್ರೆಂಡ್ ಬರ್ತಾ ಹೋದ್ರೆ ಸೊ ನಂದು ಸೊ ದಿ ಪೀರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿಯಲ್ಲಿ ಸೊ ವಿ ಕ್ಯಾನ್ ಸಿ ದಟ್ del H increases from left to right in a period, that is ನಂದು electron gain enthalpy. ಅಯೋನೈಸೇಷನ್ ಎನರ್ಜಿ ಏನಾಗಿರುತ್ತೆ increases from left to right. ಅವಾಗಲೇ ಹೇಳಿದೆ ಹೈ ಕೆಮಿಕಲ್ ರಿಯಾಕ್ಟಿವಿಟಿ ಟು ಎಕ್ಸ್ಟ್ರೀಮ್ ಎಂಡ್ಸ್ ರಿಯಾಕ್ಟಿವಿಟಿ ನೋಡಿ. ಸೊ ಎಕ್ಸ್ಟ್ರೀಮ್ ಜಾಸ್ತಿ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದ್ರೆ ರಿಯಾಕ್ಟಿವಿಟಿ ಏನಾಗಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ. ದಟ್ ಈಸ್ ಎಲೆಕ್ಟ್ರಾನ್ ನ ತಗೊಂಡ್ಬಿಟ್ಟು ಬೇರೆಯವ್ರ ಜೊತೆ ಇದ್ಬಿಟ್ಟು ನಮ್ದು ಕೆಮಿಕಲ್ ರಿಯಾಕ್ಷನ್ ಮಾಡೋಕ್ಕೆ ಅದು ಫುಲ್ ಆತುರ ಆಗಿರುತ್ತೆ. ಅಯೋನೈಸೇಷನ್ ಎನರ್ಜಿನೂ ಕೂಡ ಎಲ್ಲರಿಗಿಂತ ಲೋಯೆಸ್ಟ್ ಯಾವ ಕಡೆ ಇರುತ್ತೆ ಅದು ರಿಯಾಕ್ಟಿವಿಟಿನೂ ಕೂಡ ಹೈಯೆಸ್ಟ್ ಆಗಿರುತ್ತೆ ಎಕ್ಸ್ಟ್ರೀಮ್ ಎಂಡ್ಸ್ ಆಯ್ತಾ. ಸೊ ಅನಾಮಲಸ್ ಬಿಹೇವಿಯರ್ಗೆ ಬರ್ತಾ ಹೋಗೋಣ. ಸೊ ನೀವು ಕೇಳಿದ್ದೀರಾ ದಟ್ ಈಸ್ ಒಂದು ಗ್ರೂಪ್ ನಂಬರ್ 2 ಪೀರಿಯಡ್ ಇರತಕ್ಕಂಥ ಎಲಿಮೆಂಟ್ಸ್ ಏನಾಗಿರ್ತವೆ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಅದು ಅನಾಮಲಸ್ ಪ್ರಾಪರ್ಟಿನ ಶೋ ಮಾಡುತ್ತೆ, ದಟ್ ಈಸ್ ಹೋಲ್ ಗ್ರೂಪ್ ಅಲ್ಲಿ ತಗೊಂತ ಹೋದ್ರೆ ರೈಟ್. ಇದೇನಕ್ಕೆ ಆಗ್ತಾ ಹೋಯ್ತು? ಸೊ ನಂದು ಅದಕ್ಕೆ ರೀಸನ್ಸ್ ಗಳಿದ್ದಾವೆ. ಫಸ್ಟ್ ಒಂದು ಏನಂದ್ರೆ ಸ್ಮಾಲ್ ಸೈಜ್ ಅಂಡ್ ಹೈ ಅಯನ್ ಚಾರ್ಜ್ಡ್ ಆಯ್ತಾ. ಹೈ ಅಯೋನೈಸೇಷನ್ ಎನರ್ಜಿ ಕೂಡ ಇರುತ್ತೆ. ಏನಾಗುತ್ತೆ ಅನ್ನೋದು ಸ್ಮಾಲ್ ತುಂಬಾ ಚಿಕ್ಕ ಸೈಜ್ ಇರುತ್ತೆ ಕಂಪೇರಿಟಿವ್ ಟು ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್. ನೆಕ್ಸ್ಟ್ ಏನಾಗಿರುತ್ತೆ ಬೇರೆ ಗ್ರೂಪ್ಸ್ ಅಲ್ಲಿ ಅವರು ವೇಲೆನ್ಸ್ ಎಕ್ಸ್ಟೆಂಡ್ ಮಾಡಬಹುದು ಬಿಕಾಸ್ ಅದರಲ್ಲಿ ವೇಲೆನ್ಸ್ ಡಿ ಆರ್ಬಿಟಲ್ಸ್ ಇರ್ತವೆ. ಬಟ್ ಗ್ರೂಪ್ ನಂಬರ್ 2 ಅಲ್ಲಿ ಡಿ ಆರ್ಬಿಟಲ್ಸ್ ಬರೋದೇ ಇಲ್ಲ, ಯಾಕಂದ್ರೆ 1s 2s 2p 3s 3p 3d. ಸೊ ಥರ್ಡ್ ಪೀರಿಯಡ್ ಅಲ್ಲಿ ಮಾತ್ರ ನಂದು ಡಿ ಒಂದು ಏನಾಗಿರುತ್ತೆ ಅಂದು ಆರ್ಬಿಟಲ್ ನಂದು ಏನಾಗುತ್ತೆ ವೇಲೆನ್ಸ್ ವೇಕೆಂಟ್ ಆಗಿರುತ್ತೆ ಅಂಡ್ ಹೆನ್ಸ್ ಫೋರ್ ಪಿ ಸಬ್ಶೆಲ್ ಇರೋ ಎಲೆಕ್ಟ್ರಾನ್ಸ್ ಏನಾಗ್ಬೋದು ಡಿ ಆರ್ಬಿಟಲ್ಸ್ಗೆ ಶಿಫ್ಟ್ ಆಗಿ ಎಕ್ಸೈಟ್ ಆಗಿ ನಂದು ಏನಾಗ್ಬೋದು ವಿ ಕ್ಯಾನ್ ಎಕ್ಸ್ಟೆಂಡ್ ದ ವೇಲೆನ್ಸಿ ಅಪ್ ಟು ದ ಹೌ ಮೆನಿ ಎಲೆಕ್ಟ್ರಾನ್ಸ್ ವಿ ಹ್ಯಾವ್ ಇನ್ ಪಿ ಸಬ್ಶೆಲ್. ಬಟ್ ಇದರಲ್ಲಿ ಸೆಕೆಂಡ್ ಪೀರಿಯಡ್ ಅಲ್ಲಿ ಯಾವುದೇ ಡಿ ಸಬ್ಶೆಲ್ ಇಲ್ಲ ಅಂಡ್ ಹೆನ್ಸ್ ಫೋರ್ ಅಲ್ಲಿ ನಮ್ದು ವೇಲೆನ್ಸಿನೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಕ್ಕೆ ಆಗೋದಿಲ್ಲ ಆಯ್ತಾ. ನೆಕ್ಸ್ಟ್ ಇಸ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಅಂಡ್ ಹೈ ಅಯೋನೈಸೇಷನ್ ಎನರ್ಜಿ. ಹೈ ಅಯೋನೈಸೇಷನ್ ಎನರ್ಜಿನೂ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ಟು ಅದರ್ ನಂದು ಗ್ರೂಪ್ ಪೀರಿಯಡ್ಸ್ ಅಲ್ಲಿ. ಎಲೆಕ್ಟ್ರೋನೆಗೆಟಿವಿಟಿನೂ ಕೂಡ ಏನಾಗಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ ಬೇರೆ ಎಲಿಮೆಂಟ್ಸ್ ನ ಕಂಪೇರ್ ಮಾಡಿದ್ರೆ. ಸೊ ಎಲ್ಲಾ ಫ್ಯಾಕ್ಟರ್ಸ್ ನಮ್ದು ಏನ್ ಮಾಡುತ್ತೆ ಅದೊಂಥರ ಬೇರೆ ತರನ ಬಿಹೇವಿಯರ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡಿದ್ವಿ ಡಯಾಗನಲ್ ರಿಲೇಶನ್ಶಿಪ್. ಸೊ ಒಂದು ಗ್ರೂಪ್ ಎಲಿಮೆಂಟ್ ಏನಾಗಿರುತ್ತೆ ಇನ್ನೊಂದು ನೆಕ್ಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಸೆಕೆಂಡ್ ಎಲಿಮೆಂಟ್ಗೆ ಸಿಮಿಲರ್ ಪ್ರಾಪರ್ಟೀಸ್ ಶೋ ಮಾಡ್ತಿರುತ್ತೆ. ಲೈಕ್ ಲಿಥಿಯಂ ಅಂಡ್ ಬೆರಿಲಿಯಂ ಶೋ ಎಕ್ಸೆಪ್ಷನಲ್ ಬಿಹೇವಿಯರ್ ಫ್ರಮ್ ಅದರ್ ಎಲಿಮೆಂಟ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಗ್ರೂಪ್, ಫಾರ್ಮ್ ಕಂಪೌಂಡ್ಸ್ ವಿತ್ ಪ್ರೊನೌನ್ಸ್ ಕೋವಲೆಂಟ್ ಕ್ಯಾರೆಕ್ಟರ್. ಸೊ ಎರಡೂ ಏನ್ ಮಾಡ್ತೇವೆ ನಮ್ದು ಕಂಪೌಂಡ್ಸ್ ಫಾರ್ಮೇಶನ್ ಮಾಡುತ್ತೆ, ಕೋವಲೆಂಟ್ ಬಾಂಡಿಂಗ್ ಮಾಡುತ್ತೆ, ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರತ್ತರ ಅಂಡ್ ಅದರ್ ಮೆಂಬರ್ಸ್ ಆಫ್ ದೇರ್ ಗ್ರೂಪ್ ಫಾರ್ಮ್ ಅಯೋನಿಕ್ ಕಂಪೌಂಡ್ಸ್. ಬೇರೆದೆಲ್ಲ ಅಯೋನಿಕ್ ಕಂಪೌಂಡ್ಸ್ ಮಾಡಿದ್ರೆ ಇವ್ರಿಬ್ರು ಏನ್ ಮಾಡ್ತಾರೆ ನಂದು ಕೋವಲೆಂಟ್ ಕಂಪೌಂಡ್ಸ್ ಮಾಡ್ತಿರತ್ತೆ. ಸೊ ಸಿ ಹಿಯರ್ ಡಯಾಗನಲ್ ರಿಲೇಶನ್ಶಿಪ್ ಹೇಳಿದ್ನಲ್ಲ. ಸೊ ಲಿಥಿಯಂ ರೈಟ್ ಇಲ್ಲಿದೆ. ಸೊ ಅದರದ್ದು ನೆಕ್ಸ್ಟ್ ಗ್ರೂಪ್ ಏನಾಗಿದೆ ಇಲ್ಲಿ. ಸೊ ಲಿಥಿಯಂ ಅಂಡ್ ಬೆರಿಲಿಯಂ ತಗೊಂತ ಹೋದ್ರೆ ಇದಲ್ಲ. ಸೊ ಸಿ ಹಿಯರ್ ಸೊ ದಿಸ್ ಒನ್ ಯು ಕ್ಯಾನ್ ಕನ್ಸಿಡರ್. ಇದರ ಗ್ರೂಪ್ ಎಲಿಮೆಂಟ್ ಈ ಗ್ರೂಪಿಗೆ ಎಲಿಮೆಂಟ್ ಏನಾಗಿರುತ್ತೆ ಸಿಮಿಲರ್ ಪ್ಯಾಟರ್ನ್ ನೋಡ್ತಿರ್ತೀರ ನೀವು. ಸೊ ದಟ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಆಯ್ತಾ. ಡಯಾಗನಲ್ ಏನಾಗಿರುತ್ತೆ ನಿಮ್ದು ರಿಲೇಶನ್ಶಿಪ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ ಇನ್ನೊಂದು ನೋಡಿ. ಸೊ magnesium and aluminum respectively. So ಇವಾಗ lithium and beryllium are more similar to second element of their following group, that is magnesium and aluminum. ಅದನ್ನ ಬಗ್ಗೆ ನಾನು ಇಲ್ಲಿ ಮಾತಾಡಿದ್ದು. ಸಿ ಡಯಾಗನಲ್ ರಿಲೇಶನ್ಶಿಪ್ ಅಲ್ಲಿ ಲಿಥಿಯಂಗೆ ಡಯಾಗನಲ್ ಯಾವ್ದಾಗಿದೆ ದಟ್ ಈಸ್ ಯುವರ್ ಮೆಗ್ನೀಷಿಯಂ. ಇದ್ರ ಬಗ್ಗೆ ಅಂತ ಮಾತಾಡಿದ್ದು ಡಯಾಗನಲ್ ಆಗಿ. ಸೊ ಮೇಲ್ಗಡೆ ಇರೋ ಒಂದು ಪೀರಿಯಡ್ ಇಂದ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಬಗ್ಗೆ ಮಾತಾಡಿದ್ದು. ನೆಕ್ಸ್ಟ್ ಬೆರಿಲಿಯಂ ಯಾವ್ದಕ್ಕಾಗಿರುತ್ತೆ
ನೆಕ್ಸ್ಟ್ ಗ್ರೂಪ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವ್ದಾಗಿದೆ? ಅಲ್ಯೂಮಿನಿಯಂ. ಬೋರಾನು, ಸಿಲಿಕಾನು, ಕಾರ್ಬನ್, ಫಾಸ್ಫರಸ್, ನೈಟ್ರೋಜನ್, ಸಲ್ಫರ್. ಸೊ ದಿಸ್ ಇಸ್ ಡಯಾಗ್ನಲ್ ರಿಲೇಶನ್ಶಿಪ್. ನಂಗಲ್ಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೀವು ರಿಪೀಟೆಡ್ ಆಗಿ ನೋಡ್ತಾ ಹೋಗ್ಬೋದು. ಸೊ ಐ ಹೋಪ್ ನಿಮ್ಗೆ ಈ ಚಾಪ್ಟರ್ ಸ್ವಲ್ಪ ಅರ್ಥ ಆಗಿದೆ. ಅಂಡ್ ಲಾಸ್ಟ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ, ಟೈಮ್ ಆಗಿರೋದ್ರಿಂದ, ಸೊ ಯು ಹ್ಯಾವ್ ಟು ರೀಡ್ ಯೋರ್ NCERT ಆಸ್ ಮಚ್ ಆಸ್ ಪಾಸಿಬಲ್. ಯಾವುದೇ ಒಂದು ನ್ಯೂ ಕಾನ್ಸೆಪ್ಟ್ನ ಓದಕ್ಕೆ ಹೋಗಬೇಡಿ. ಸೊ ರಿವೈಸ್ ಮಾಡ್ತೀರಿ. ಆ್ಯಂಡ್ ನಾವು ಮ್ಯಾರಥಾನ್ ಸೆಷನ್ಸ್ ಕೂಡ ಮಾಡ್ತೀವಿ. ಸೊ ಆ ಮ್ಯಾರಥಾನ್ ಸೆಷನ್ ಅಲ್ಲಿ ನಾವು ನೀಟಾಗಿ ವಿತ್ ಕ್ವೆಶನ್ಸ್ ಎಲ್ಲ ನೋಡ್ಕೊತಾ ಹೋಗೋಣ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.